ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ದೇವರು ತನ್ನ ಕಾರ್ಯವನ್ನು ಸಾಧಿಸುವನು. ಹೌದು ಪ್ರಿಯರೇ, ನಮ್ಮನ್ನು ಕರೆದ ದೇವರು ತನ್ನ ಕಾರ್ಯವನ್ನು ಸಾಧಿಸುವನು ಎನ್ನುವ ಅಂಶವನ್ನು ಧ್ಯಾನಿಸೋಣ. ಇದಕ್ಕೆ ಮೊದಲು ನಾವು ದೇವರ ಆತ್ಮನ ಸಹಾಯ, ಶಕ್ತಿ, ಸಂಯಮ, ಬಿಡುಗಡೆ, ಆಶೀರ್ವಾದ, ಜ್ಞಾನ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ಒಳ್ಳೆಯ ನೆಲದಲ್ಲಿ ಬೀಜ ಬಿದ್ದದ ಫಲವತ್ತಾದ ಮಣ್ಣಿನಲ್ಲಿ ಬಿದ್ದ ಬೀಜದಂತೆ ಕೇಳುವ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರ ಆತ್ಮ, ತಂದೆಯ ಆತ್ಮ, ಕರ್ತನಾತ್ಮ, ಜ್ಞಾನದ ಆತ್ಮ, ಸತ್ಯದ ಆತ್ಮ, ಚಲಿಸುವ ಆತ್ಮ, ಹೌದು ಪ್ರೇರೆ, ಬದುಕಿಸುವ ಆತ್ಮ ಸಹಾಯ ಕೇಳೋಣ. ಹೌದು, ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜ್ಞಾನವಾದ ದೇವರೇ, ಸರ್ವಶಕ್ತನಾದ ದೇವರೇ, ತಂದೆಯೇ, ನಮ್ಮನ್ನು ಕರೆದ ನೀವು ನಂಬಿಗಸ್ತರು. ನೀವು ನಿಮ್ಮ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುತ್ತೀರಿ. ಹೌದು ತಂದೆ, ನಿಮ್ಮ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುವ ಅದ್ಭುತ ದೇವರಾಗಿದ್ದೀರಿ. ನಮ್ಮ ಸೃಷ್ಟಿಯ ಉದ್ದೇಶ ನಿಮಗೆ ಗೊತ್ತಿದೆ. ಪ್ರತಿಯೊಬ್ಬ ಮನುಷ್ಯನ ಕುರಿತು ನಿಮ್ಮ ಆಲೋಚನೆ ಸಮುದ್ರ ತೀರದ ಮರಳಿನಷ್ಟು ವಿಸ್ತಾರವಾಗಿದೆ. ಅದಕ್ಕಾಗಿ ಸ್ತೋತ್ರ. ಶಾಂತಿದಾಯಕ ದೇವರೇ, ನಮಗೆ ಪರಲೋಕದ ಪ್ರತ್ಯಕ್ಷತೆಯನ್ನು ನೀಡುವ ದೇವರೇ, ನಮ್ಮ ದೇಹಾತ್ಮ ಪ್ರಾಣಗಳನ್ನು ಯಾವ ದೋಷವೂ ಇಲ್ಲದಂತೆ ನಿಮ್ಮ ಬರೋಣದವರೆಗೂ ಕಾಪಾಡುವ ದೇವರೇ, ನೀವು ನಂಬಿಗಸ್ತರಾಗಿದ್ದೀರಿ. ನಿಮ್ಮ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುತ್ತೀರಿ ಅಂತ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ನಮ್ಮೊಂದಿಗೆ ಅಂಧಕಾರದ ಕಾರ್ಯಗಳನ್ನು ನಾಶ ಮಾಡುವಂತೆ ನಮ್ಮಲ್ಲಿ ಪ್ರತ್ಯಕ್ಷ ಆಗುತ್ತಾ ಬರಬೇಕೆಂದು, ಹೀಗೆ ನೀವೇ ಸರ್ವಶಕ್ತನಾದ ದೇವರು, ನಮ್ಮಲ್ಲಿ ಕಾರ್ಯ ಸಾಧಿಸುತ್ತಿರುವ ದೇವರು, ನಂಬಿಗಸ್ತ ದೇವರು, ಆತ್ಮಗಳ ತಂದೆ, ನಮ್ಮನ್ನು, ನಮ್ಮ ಕುಟುಂಬವನ್ನು, ಸಭೆಯನ್ನು, ಸಮಾಜವನ್ನು ಸಮಾಧಾನದ ಪಥದಲ್ಲಿ, ನಂಬಿಕೆ, ನಿರೀಕ್ಷೆ, ಪ್ರೀತಿಯ ಪಥದಲ್ಲಿ, ಧೈರ್ಯದ ಪಥದಲ್ಲಿ, ಬೆಳಕಿನ ಪಥದಲ್ಲಿ, ಪರಿಶುದ್ಧ ಪಥದಲ್ಲಿ, ಆನಂದ ಪಥದಲ್ಲಿ ನಡೆಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ. ಜೀವ ಸ್ವರೂಪ ತಂದೆಯಾದ ದೇವರೇ, ಸರ್ವಶಕ್ತನೇ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ, ಆಮೇನ್. ಬನ್ನಿರಿ ಪ್ರೇರೆ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ಕ್ರಿಯೆ ಮಾಡುವ, ಇಬ್ಬಾಯಿಕತೆಗಿಂತ ಹರಿತವಾದ ದೇಹ, ಆತ್ಮವನ್ನು, ಪ್ರಾಣಗಳನ್ನು ತುರಿ ಹೋಗಿ ಸ್ವಸ್ಥ ಮಾಡುವ, ಹೃದಯ ಆಶೆ ಆಲೋಚನೆಗಳನ್ನು ಶುದ್ಧ ಮಾಡುವ, ತಿಳಿದುಕೊಳ್ಳುವ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ, ದೇವರು ತನ್ನ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುವನು. ದೇವರು ನಂಬಿಗಸ್ತನಾಗಿದ್ದಾನೆ. ಕರೆದ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ನಿತ್ಯ ಮಹಿಮೆಯ ಕರೆದ ದೇವರು ನಂಬಿಗಸ್ತನಾಗಿದ್ದಾನೆ. ತನ್ನ ಕಾರ್ಯವನ್ನು ಸಾಧಿಸುವನು. ಅಂಶ, ದೇವರು ತನ್ನ ಕಾರ್ಯವನ್ನು ನಮ್ಮಲ್ಲಿ ಸಾಧಿಸುತ್ತಾನೆ. ಇದಕ್ಕೆ ಮೊದಲು ನಾವು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಹಾಡಲಿ, ಮೌನವಾಗಿ ಹಾಡಲಿ ನಿನ್ನ ಸ್ತುತಿ ಕೀರ್ತನೆ. ಹೌದು ಪ್ರೇರೆ, ಹಾಡಲಿ, ಮೌನವಾಗಿ ನಿನ್ನ ಸ್ತುತಿ ಮಾಡಲಿ. ಪ್ರಭುವನ್ನು ಹಾಡಬೇಕು ಪ್ರೇರೆ, ಮೌನವಾಗಿ ಸ್ತುತಿ ಮಾಡೋಣ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಲೆಲೂಯ, ಹಾಲೆಲೂಯಾ. Hallelujah. Thank you, Jesus. Praise to Jesus. Worship you, Lord. Glory to you, Father, Holy Spirit. Hallelujah. Hallelujah. Thank you, Jesus. ಹಾಡಿನಲ್ಲಿ ಭಾಗವಹಿಸುವ ಪ್ರತಿ ಮಗಳನ್ನು ಆಶ್ರಯಿಸಿ ಹಾಡಲೇ, ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ, ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ ಹಾಡಲೇ, ಮೌನ
ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ ಏಸಪ್ಪ ನಿನ್ನ ಜೊತೆ ಸಹಜೀವನವು ನನ್ನ ಆಶೆ ತೀರಿಸಿ ತೃಪ್ತಿಪಡಿಸಿತು ಯೇಸುವೆ ನಿನ್ನ ಜೊತೆ ಸಹಜೀವನವು ನನ್ನ ಆಶೆ ತೀರಿಸಿ ತೃಪ್ತಿಪಡಿಸಿತು ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ Hallelujah. ಹೌದು ಪ್ರೇರೆ ಪ್ರಭುವಿಗೆ ಮೌನವಾಗಿ ಸ್ತುತಿ ಮಾಡೋಣ ಸುಮ್ಮನೆ ನಿಂತು ನಮ್ಮ ಜೀವನದಲ್ಲಿ ಪ್ರಭು ನಡೆಸುವ ರಕ್ಷಣಾ ಪರಾಕ್ರಮ ಕಾರ್ಯಗಳನ್ನು ಸಂತೋಷದಿಂದ ನೋಡೋಣ ಅನುಭವಿಸೋಣ ನಮ್ಮ ಆಸೆ ತೀರಿಸಿ ತೃಪ್ತಿಪಡಿಸುತ್ತಾನೆ ಶ್ರೇಷ್ಠ ವರಗಳಿಂದ ಜೀವ ಕಿರೀಟದಿಂದ Hallelujah. Thank you Jesus. ನಿಮ್ಮಲ್ಲಿ ಕೃಪೆ ಉಂಟು ಶಕ್ತಿ ನೀಡಿದ ಪ್ರಭು ನಿಮ್ಮ ರಾಜ್ಯಕ್ಕೆ ನೀತಿಗಾಗಿ ಜೀವಿಸಲು ಪ್ರತಿ ಉದಯದಲ್ಲಿ ನಿನ್ನ ಕೃಪೆಯಲ್ಲಿ ನಾನು ಉಲ್ಲಸಿಸುವೆನು ನಿನ್ನ ರಕ್ತಾಭಿಷೇಕವು ತೊಳೆಯಿತೆ ನನ್ನ ಪ್ರಾಣಾತ್ಮ ಶರೀರವನು ಆಮೇಲೆ ಪ್ರತಿ ಉದಯದಲ್ಲಿ ನಿನ್ನ ಕೃಪೆಯಲ್ಲಿ ನಾವು ಉಲ್ಲಸಿಸುವೆವು ನಿನ್ನ ರಕ್ತಾಭಿಷೇಕವು ತೊಳೆಯಿತೆ ನನ್ನ ಪ್ರಾಣಾತ್ಮ ಶರೀರವನ್ನು ನನ್ನ ವಿಮೋಚನ ಗಾನವು ನೀನೇ ನನ್ನ ರಕ್ಷಣೆ ಶೃಂಗವು ನೀನೇ ನನ್ನ ವಿಮೋಚನೆ ಗಾನವು ನೀನೇ ನನ್ನ ರಕ್ಷಣೆ ಶೃಂಗವು ನೀನೇ ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ ಯೇಸುಪ್ಪ ನಿನ್ನ ಜೊತೆ ಸಹಜೀವನವು ನನ್ನ ಆಶೆ ತೀರಿಸಿ ತೃಪ್ತಿಪಡಿಸಿತು ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ Hallelujah. ಹೌದು ಪ್ರೇರೆ ಪ್ರತಿ ಉದಯದಲ್ಲಿ ಪ್ರತಿ ಕ್ಷಣ ಪ್ರಭು ಯೇಸು ತಂದೆ ಪರಿಶುದ್ಧಾತ್ಮ ತನ್ನ ಕೃಪೆಯಿಂದ ನಮ್ಮನ್ನು ಉಲ್ಲಾಸಿಸುವಂತೆ ಮಾಡುತ್ತಾನೆ ಯೇಸು ತನ್ನ ರಕ್ತಾಭಿಷೇಕದಿಂದ ನಮ್ಮನ್ನು ತೊಳೆಯುತ್ತಾನೆ ನಮ್ಮ ಪ್ರಾಣಾತ್ಮ ಶರೀರವನ್ನು ವಿಮೋಚಿಸಿ ವಿಮೋಚನ ಗಾನದಿಂದ ರಕ್ಷಣೆ ಶೃಂಗವಾಗಿ ತುಂಬುತ್ತಾನೆ ಅಂತ ಪ್ರಭುವಿಗೆ ಧನ್ಯವಾದ ಸ್ತೋತ್ರ ಆರಾಧನೆ ಮಹಿಮೆ ಸಲ್ಲಲಿ ದೀರ್ಘ ಶಾಂತತೆಯಿಂದ ನಿನ್ನ ನೊಗವನ್ನು ಹೊರುವುದನ್ನು ಕಲಿತುಕೊಂಡೆನು ನಿನ್ನ ಪ್ರಶಾಂತ ವಾಕ್ಯಗಳು ಒಣಗಿಸಿತು ನನ್ನ ವ್ಯಾಮೋಹದ ಜೀವಿತವ ಪ್ರಭು ನಿನ್ನ ಶಾಂತಿತೆಯಿಂದ ನಿನ್ನ ನೊಗವನ್ನು ಹೊರುವುದನ್ನು ಕಲಿತುಕೊಂಡೆವು ನಿನ್ನ ಪ್ರಶಾಂತ ವಾಕ್ಯಗಳು ಒಣಗಿಸಿತು ನಮ್ಮ ವ್ಯಾಮೋಹದ ಜೀವಿತವ ನನ್ನ ಆನಂದ ನಿಧಿಯು ನೀನೇ ನನ್ನ ಸಮಾಧಾನ ಕ್ಷೇತ್ರವು ನೀನೇ ನನ್ನ ಸಮಾಧಾನ ನಿಧಿಯು ನೀನೇ ಕ್ರಿಸ್ತನ ಆನಂದ ಕ್ಷೇತ್ರವು ನೀನೇ ಹಾಡಲೇ ಮೌನವ
ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ ನಿನ್ನ ಜೊತೆ ಸಹ ಜೀವನವು ನನ್ನ ಆಶೆ ತೀರಿಸಿ ತೃಪ್ತಿಪಡಿಸಿತು ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇಯರ್. ಹೌದು ಪ್ರೇಯರ್. ದೀರ್ಘ ಶಾಂತತೆಯಿಂದ ನಾವು ಪ್ರಭುವಿನ ರೋಗವನ್ನು ಹೊರುವಂತೆ ಪ್ರಭುವಿನ ದೀರ್ಘ ಶಾಂತಿ ನಮಗೆ ಕಲಿಸುತ್ತದೆ. ಪ್ರಭುವಿನ ವಾಕ್ಯಗಳು, ಪ್ರಶಾಂತ ವಾಕ್ಯಗಳು ನಮ್ಮ ವ್ಯಾಮೋಹದ ಜೀವಿತ, ಲೌಕಿಕ ಜೀವಿತ ದೂರ ಮಾಡುತ್ತದೆ. ನಮ್ಮ ಸಮಾಧಾನ ನಿಧಿ ಆನಂದ ಕ್ಷೇತ್ರ ಪ್ರಭುವೇ ಆಗಿದ್ದಾನೆ. ಆತನಿಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸಲ್ಲಲಿ ನಿತ್ಯ ನಮ್ಮ ದೇಹಾತ್ಮ ಪ್ರಾಣಗಳಿಂದ. ಹಲ್ಲೆಲೂಯಾ. ನಿನ್ನ ಆಲಯವಾಗಿ ನಿನ್ನ ಮಹಿಮೆಯ ನಾನು ಧರಿಸಿಕೊಂಡೆ. ನಿನ್ನ ತೈಲಾಭಿಷೇಕವು ತುಂಬಿತೆ ನನ್ನ ಅಂತರಂಗದೊಳಗೆಲ್ಲ. ನಿನ್ನ ಆಲಯವಾಗಿ ನಿನ್ನ ಮಹಿಮೆಯ ನಾನು ಧರಿಸಿಕೊಂಡೆ. ನಿನ್ನ ತೈಲಾಭಿಷೇಕವು ತುಂಬಿತೆ ನನ್ನ ಅಂತರಂಗದಲ್ಲೆಲ್ಲ. ನನ್ನ ಮಾನಸ ವೀಣೆಯು ನೀನೇ, ನನ್ನ ಆರಾಧನೆ ಪಲ್ಲಕ್ಕಿ ನೀನೇ. ಮಾನಸ ವೀಣೆಯು ನೀನೇ, ನನ್ನ ಆರಾಧನೆಯ ಪಲ್ಲಕ್ಕಿ ನೀನೇ. ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ. ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ. ಏಸಪ್ಪ ನಿನ್ನ ಜೊತೆ ಸಹ ಜೀವನವು ನನ್ನ ಆಶೆ ತೀರಿಸಿ ತೃಪ್ತಿಪಡಿಸಿತು. ಯೇಸುವೇ ನಿನ್ನ ಜೊತೆ ಸಹ ಜೀವಿತವು ನಮ್ಮ ಆಶೆ ತೀರಿಸಿ ತೃಪ್ತಿಪಡಿಸಿತು. ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಪ್ರಭು ಮೌನವಾಗಿ ಆತನ ಸ್ತುತಿಸುವಾಗ ಆತ ಪರಾಕ್ರಮ ಕಾರ್ಯ ಮಾಡುವ ಆತನ ಇದ್ದಾನೆ ಪ್ರೇರೆ. ಅದ್ಭುತ ಸ್ವರೂಪ ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು ಪರಾಕ್ರಮ ಕಾರ್ಯ ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಗುಣಪಡಿಸುವ ಮೂಲಕ ಸ್ವಸ್ಥ ಮಾಡುತ್ತಾನೆ ಪ್ರೇರೆ. ಆ ಪ್ರಭುವಿಗೆ ಸ್ತೋತ್ರವಾಗಲಿ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ, ದೇವರು ತನ್ನ ಕಾರ್ಯವನ್ನು ಸಾಧಿಸುವನು. ಹೌದು ಪ್ರೇರೆ, ದೇವರು ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಸ್ವರೂಪ ದೇವರು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ನಾವು ಪವಿತ್ರ ಗ್ರಂಥ ಭಾಗದಲ್ಲಿ ಪ್ರವೇಶ ಆಗೋಣ ಪ್ರೇರೆ. ಥೆಸಲೋನಿಕ 1ನೇ ಪತ್ರಿಕೆ 5ನೇ ಅಧ್ಯಾಯ 23-24 ವಾಕ್ಯ ಪ್ರೇರೆ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 23-24 ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆಯಿಂದ ಸಮಾಪ್ತಿ ವಾಕ್ಯಗಳು. ಹೌದು ಪ್ರೇರೆ, ಸಮಾಪ್ತಿ ವಾಕ್ಯಗಳು. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಶಾಂತಿದಾಯಕನಾದ ದೇವರು ನಿಮ್ಮನ್ನು ತಾನೇ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಪ್ರಾಣ, ಶರೀರ, ಆತ್ಮಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನು
ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡಲಿ. ನಿಮ್ಮನ್ನು 24ನೇ ವಾಕ್ಯ, ನಿಮ್ಮನ್ನು ಕರೆಯುವ ದೇವರು, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಅದು ಪ್ರೇರೆ. ನಮ್ಮನ್ನು ಕರೆಯುವ ಆತನು ದೇವರು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಅದು ಪ್ರೇರೆ. ನಾವು ಈ ವಾಕ್ಯದಲ್ಲಿ ನಾವು ಮುಖ್ಯವಾಗಿ ನೋಡುತ್ತೇವೆ, ದೇವರು ಶಾಂತಿದಾಯಕನಾಗಿದ್ದಾನೆ. ಹೌದು ಪ್ರೇರೆ. ಮೊದಲನೇದಾಗಿ ದೇವರು ಶಾಂತಿದಾಯಕನಾದ ದೇವರು ನಿಮ್ಮನ್ನು ತನ್ನ ಮಹಿಮೆಗೆ ಕರೆದಿದ್ದಾನೆ. ಒಂದನೇದು. ಹೌದು ಪ್ರೇರೆ. ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಎರಡನೇದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ಯಾವ ದೋಷವಿಲ್ಲದಂತೆ ನಿರ್ದೋಷವಾಗಿ ಕಾಣಿಸಲ್ಪಡುವಂತೆ ಅನುಗ್ರಹಿಸುತ್ತಾನೆ. ಮೂರನೇದು, ನಮ್ಮನ್ನು ಕರೆಯುವ ದೇವರು ನಂಬಿಗಸ್ತನು. ನಾಲ್ಕನೇದು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಾವು ಪವಿತ್ರ ಗ್ರಂಥದ ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡುವುದಾದರೆ ನಾವು ರೋಮ ಪತ್ರಿಕೆ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ರೋಮನ್ಸ್ ಚಾಪ್ಟರ್ 16 ವರ್ಸ್ 20 ವರ್ಡ್. ಇಲ್ಲಿ ಓದುವುದಾದರೆ, ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಅದು ಪ್ರೇರೆ. ನಾವು ನೋಡಿದೆವು, ಶಾಂತಿದಾಯಕನ ದೇವರು ಸೈತಾನನನ್ನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುತ್ತಾನೆ. ಕಾರಣ ಈಗ ತಾನು ಓದಿದೆವು, ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಬೇಕಾದರೆ ಮೊದಲನೇದಾಗಿ ಶಾಂತಿದಾಯಕ ದೇವರು ಸೈತಾನನನ್ನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡಬೇಕಾಗಿದೆ ಪ್ರೇರೆ. ನಂತರ ಶಾಂತಿದಾಯಕ ದೇವರು ನಮ್ಮನ್ನು ತಾನೇ ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಹೌದು, ಹೀಗೆ ಪ್ರಭು ಹೇಳಿದನಲ್ಲ ಪ್ರೇರೆ. ಯೋಹಾನನ ಸುವಾರ್ತೆಯಲ್ಲಿ ಕೂಡ ನಾವು ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 25 to 27th ವರ್ಡ್. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 25ರಿಂದ 27ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಇಲ್ಲಿ ಓದುವುದಾದರೆ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಶಾಂತಿಯನ್ನು 27ನೇ ವಾಕ್ಯ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹೌದು ಪ್ರೇರೆ. ಇಲ್ಲಿ ನಾವು ನೋಡಿದೆವು, ಥೆಸಲೋನಿಕ 1ನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯ ಭಾಗದಲ್ಲಿ, ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಹೌದು ಪ್ರೇರೆ. ಶಾಂತಿದಾಯಕ ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಬೇಕಾದರೆ ಒಂದನೇದು, ಶೀಘ್ರವಾಗಿ ಶಾಂತಿದಾಯಕ ದೇವರು ಸೈತಾನನನ್ನು ಆತನಲ್ಲಿ ವಿಶ್ವಾಸವಿಟ್ಟಿರೋ ಪ್ರತಿಯೊಬ್ಬ ಮಕ್ಕಳ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡಬೇಕಾಗಿದೆ. ಹೌದು ಪ್ರೇರೆ. ಎರಡನೇದಾಗಿ, ಪ್ರಭು ನಮ್ಮ ಬಳಿಯಲ್ಲಿರುವ 2000 ವರ್ಷಗಳ ಕೆಳಗೆ ತಮ್ಮ ಶಿಷ್ಯರಿಗೆ ಹೇಳ್ತಿದ್ದಾನೆ ಪ್ರೇರೆ. ಏನೆಂದರೆ, ಆದರೆ ಆ ಸಹಾಯಕನು, ಅಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಎಂಬ ಸಹಾಯಕನು ಬಂದ ಮೇಲೆ ನನ್ನ ಹೆಸರಿನಲ್ಲಿ ತಂದೆ ಕಳುಹಿಸಿಕೊಡುವ ಪರಿಶುದ್ಧಾತ್ಮ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹೌದು ಪ್ರೇರೆ. ಶಾಂತಿದಾಯಕ ದೇವರು ತಾನೇ ನಮ್ಮನ್ನು ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಪವಿತ್ರ ಮಾಡಬೇಕಾದರೆ ಒಂದನೆಯದು, ಸೈತಾನನು ಶೀಘ್ರವಾಗಿ ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುತ್ತಾನೆ. ಎರಡನೇದು, ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ಎಲ್ಲವನ್ನು ಉಪದೇಶಿಸಿ ನಮಗೆ ಪ್ರಭು ಯೇಸು ಹೇಳಿದ್ದನ್ನೆಲ್ಲ ನಮ್ಮ ನೆನಪಿಗೆ ತರುತ್ತಾನೆ ಪ್ರೇರೆ. ಆಗ ಶಾಂತಿದಾಯಕ ದೇವರು ನಮ್ಮನ್ನು ತಾನೇ ಹೀಗೆ ಪರಿಪೂರ್ಣ ಪವಿತ್ರ ಮಾಡುತ್ತಾನೆ ಮತ್ತು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎನ್ನುವುದರ ಮೂಲಕ ಪರಿಪೂರ್ಣ ಮಾಡುತ್ತಾನೆ. ತಾನೇ ನಮ್ಮನ್ನು ತನ್ನಲ್ಲಿರುವ ಶಾಂತಿಯನ್ನು ನಮಗೆ ಕೊಡುವ ಮುಖಾಂತರ ಪರಿಪೂರ್ಣ ಮಾಡುತ್ತಾನೆ ನಮ್ಮನ್ನು.
ಲೋಕವು ಕೊಡುವ ರೀತಿಯಿಂದ ಕೊಡದೆ ತನ್ನಲ್ಲಿರುವ ಶಾಂತಿಯನ್ನು ಕೊಡುವ ಮೂಲಕ ನಮ್ಮನ್ನು ಪರಿಪೂರ್ಣ ಮಾಡುತ್ತಾನೆ. ಹೀಗೆ ನಾವು ನಮ್ಮ ಹೃದಯ ಕಳವಳಗೊಳ್ಳದಂತೆ ಹೆದರದಂತೆ ಇರಲಿ ಎಂದು ಆಜ್ಞಾಪಿಸುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎನ್ನುವ ಮುಖಾಂತರ ನೋಡಿದೆವು ಪ್ರೇರೆ. ಒಂದನೆಯದಾಗಿ, ಸೈತಾನನನ್ನು ಶಾಂತಿದಾಯಕ ದೇವರು ಶೀಘ್ರವಾಗಿ ನಮ್ಮ ಕಾಲ ಕೆಳಗಾಗಿ ತುಳಿಸಿಬಿಡುತ್ತಾನೆ. ಎರಡನೆಯದು, ದೇವರ ಬಳಿಯಿಂದ ಹೊರಡುವ ಸತ್ಯದ ಆತ್ಮ, ಪರಿಶುದ್ಧಾತ್ಮ ಬಂದ ಮ್ಯಾಗೆ ಆತನು ಎಲ್ಲವನ್ನೂ ನಮಗೆ ಉಪದೇಶ ಮಾಡಿ ಯೇಸು ಹೇಳಿದ್ದನ್ನು ನಮಗೆ ತಿಳಿಯಪಡಿಸುತ್ತಾ ನಮ್ಮ ನೆನಪಿಗೆ ತರುತ್ತಾನೆ ಮತ್ತು ಯೇಸುವಿನ ಶಾಂತಿಯನ್ನು ನಮಗೆ ನೀಡುತ್ತಾನೆ ಪರಿಶುದ್ಧಾತ್ಮನು. ಮತ್ತು ಲೋಕ ಕೊಡುವ ರೀತಿಯಲ್ಲಿ ಆ ಶಾಂತಿ ಪರಿಶುದ್ಧಾತ್ಮ ಯೇಸುವಿನ ಆತ್ಮ ನಮಗೆ ಕೊಡದೆ ಯೇಸುವಿನ ಶಾಂತಿಯನ್ನು ನಮಗೆ ಕೊಡುತ್ತಾನೆ. ಮತ್ತು ನಮ್ಮ ಹೃದಯ ಕಳವಳಗೊಳ್ಳದಂತೆ ಹೆದರದಂತೆ ಮಾಡಿ ಶಾಂತಿದಾಯಕ ದೇವರು ನಿನ್ನನ್ನು ನಮ್ಮನ್ನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರನ್ನು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಹೌದು. ಎರಡನೇದಾಗಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಪ್ರೇರೆ. ಹೌದು, ನಾವು ನೋಡಿದೆವು 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಎರಡನೇದಾಗಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಶರೀರ, ಪ್ರಾಣಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಪಾಡಲ್ಪಡಲಿ, ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹೌದು ಪ್ರೇರೆ, ನಮ್ಮ ಪ್ರಭು ಯೇಸು ಕ್ರಿಸ್ತನ ಎರಡನೇ ಸಾರಿ ಬರುವಾಗ ನಮ್ಮ ಪ್ರಾಣ, ಆತ್ಮ, ಶರೀರಗಳು ದೋಷವಿಲ್ಲದೆ ಕಾಣಿಸಲ್ಪಡುತ್ತವಂತ ಪ್ರೇರೆ. ಅಂದರೆ ಇದೇ ಶರೀರ, ಇದೇ ಪ್ರಾಣ, ಇದೇ ಆತ್ಮಕ್ಕೆ ಪ್ರಭು ಮಹಿಮೆ ಶರೀರ ಕೊಡಲು ಹೋಗುತ್ತಿದ್ದಾನೆ ಪ್ರೇರೆ. ದೋಷವಿಲ್ಲದೆ ಯೇಸು ಪ್ರಭು ಎರಡನೇ ಸಾರಿ ಪ್ರತ್ಯಕ್ಷ ಆಗುವಾಗ ಅಲ್ಲಿಯವರೆಗೆ ಯಾವ ದೋಷವಿಲ್ಲದೆ ಕಾಣಿಸಲ್ಪಡುವಂತೆ ಪ್ರಭು ಕಾಪಾಡುತ್ತಾನೆ. ಹೌದು ಪ್ರೇರೆ, ನಾವು ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 15-18 ಓದುತ್ತೇವೆ ಪ್ರೇರೆ. 1 Thessalonians ಚಾಪ್ಟರ್ 4 verse 15 to 18th ವರ್ಡ್. 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಇಲ್ಲಿ ಓದುವುದಾದರೆ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಫಕ್ಕನೆ ಮೇಘವಾಹನರಾಗಿ ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿರಿ. ಹೌದು ಪ್ರೇರೆ, ಇಲ್ಲಿ ಥೆಸಲೋನಿಕ 1ನೇ ಪತ್ರಿಕೆ 4ನೇ ಅಧ್ಯಾಯ 15-18ನೇ ವಾಕ್ಯ ಭಾಗದವರೆಗೆ ಓದಿದೆವು ಪ್ರೇರೆ. ಈ ಪೀಠಿಕೆ ನೋಡುವುದಾದರೆ 4ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಾಕ್ಯದ ಮೇಲ್ಭಾಗದಲ್ಲಿ ಪೀಠಿಕೆ ಯೇಸು ಕರ್ತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರನ್ನು ಕುರಿತದ್ದು. ಯೇಸು ಕ್ರಿಸ್ತನು ಎರಡನೇ ಸಾರಿ ತಂದೆಯ ಮಹಿಮೆಯೊಂದಿಗೆ ಪರಲೋಕ ರಾಜ್ಯದ ಸರ್ವಾಧಿಕಾರದೊಂದಿಗೆ ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದು ಹೇಳಿದ ಪ್ರಭು ಆ ಸರ್ವಾಧಿಕಾರದೊಂದಿಗೆ ಸ್ವರ್ಗ, ಪಾತಾಳ, ಭೂಲೋಕ, ಮೊಣಕಾಲೂರಿ ಮಣಿಯುವ ಆ ಅಧಿಕಾರದೊಂದಿಗೆ ಪ್ರತ್ಯಕ್ಷನಾಗುವಾಗ ಯೇಸು ಕರ್ತನು ಪ್ರತ್ಯಕ್ಷನಾಗುವುದು ಅದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರು ಕುರಿತದ್ದು ಪ್ರೇರೆ. ಈ ವಿಷಯ ನಾವು 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ ಕೊನೆ ಭಾಗದಲ್ಲಿ ನೋಡಿದೆವು ಪ್ರೇರೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ, ನಮ್ಮ ಪ್ರಭು ಯೇಸು ಕ್ರಿಸ್ತ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಅಂದರೆ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನಮ್ಮ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದೆ ಕಾಣಿಸಲ್ಪಡುತ್ತವಂತ ಪ್ರೇರೆ. ಆ ಕಾಣಿಸಲ್ಪಡುವ ಬಗ್ಗೆ
ಇಲ್ಲಿ ಹೇಳುತ್ತಿದೆ. ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಥೆಸಲೋನಿಕ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ 18ರವರೆಗೆ, ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಪ್ರಭು ಪ್ರತ್ಯಕ್ಷನಾಗುವವರೆಗೆ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದಿಲ್ಲ. ಪ್ರಭು ತಾನೇ ಆಜ್ಞೆಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುತ್ತಾನೆ. ಆಗ ಯೇಸುವಿನಲ್ಲಿರುವ ನಾವು, ಅಂದರೆ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರ್ತಾರೆ ಅಂತಾರೆ. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಪ್ರಭುವಿನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿರಿ. ಹೌದು, 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯದ ಎರಡನೇ ಭಾಗದಲ್ಲಿ ಓದಿದ್ದೇವೆ ಪ್ರೇರೆ. ಏನಂದರೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳು ಯಾವ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ, ಹೌದು ಪ್ರೇರೆ, ಸಂಪೂರ್ಣವಾಗಿ ಕಾಪಾಡಲ್ಪಡುತ್ತವೆ ಅಂತ. ಹೌದು, ಮಹಿಮ ಶರೀರಕ್ಕೆ ಈ ಶರೀರ, ಆತ್ಮ, ಪ್ರಾಣ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುತ್ತವೆ ಅಂತ ಪ್ರೇರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ. ಕಾರಣ ನಮ್ಮನ್ನು ಕರೆಯುವ ದೇವರು ನಂಬಿಗಸ್ತನು. 24ನೇ ವಾಕ್ಯ, 1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಾಕ್ಯ. ನಮ್ಮನ್ನು ಕರೆಯುವ ದೇವರು ನಂಬಿಗಸ್ತನು. ಹೌದು ಪ್ರೇರೆ, ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎಂದು ಹೇಳುತ್ತಿದ್ದಾನೆ ಪೌಲನ ಮುಖಾಂತರ ಪ್ರಭು. ಮತ್ತು ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಿದ ಪ್ರಭು ಕ್ರಿಸ್ತನು ಎರಡನೇ ಸಾರಿ ಪ್ರತ್ಯಕ್ಷ ಆದಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದಂತೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡುತ್ತಾನೆ. ನಮ್ಮನ್ನು ಕರೆಯುವ ದೇವರು ನಂಬಿಗಸ್ತನು. ಹೌದು ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ ಪ್ರೇರೆ. ಪೀಟರ್ ಸೆಕೆಂಡ್ ಲೆಟರ್ ಚಾಪ್ಟರ್ 3 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನಾವು ಪರಿಪೂರ್ಣವಾಗಿ ಪವಿತ್ರರಾಗಿರುವಂತೆ ಪ್ರಭುವೇ ತನ್ನ ಶಾಂತಿಯಿಂದ ಮಾರ್ಪಡಿಸುತ್ತಾನೆ ಪ್ರೇರೆ. ತನ್ನ ಶಾಂತಿಯ ಆತ್ಮನಿಂದ, ಸತ್ಯದ ಆತ್ಮನಿಂದ, ಮತ್ತು ನಮ್ಮ ಪ್ರಾಣ, ಆತ್ಮ, ಶರೀರ ಯಾವ ದೋಷವಿಲ್ಲದೆ ಕಾಪಾಡಲ್ಪಡುತ್ತದೆ. ಆದ ಕಾರಣ ನಾವು ಯೇಸುವಿನ ಎರಡನೇ ಆಗಮನದಲ್ಲಿ ಪ್ರಧಾನ ದೇವದೂತನ ತುತ್ತೂರಿಯಾದಾಗ, ಪ್ರಭುವೆ ಆಕಾಶದಿಂದ ಇಳಿದು ಬರುವಾಗ ಕ್ರಿಸ್ತ ಯೇಸುವಿನಲ್ಲಿ ನಿದ್ರೆ ಹೋದವರು ಮೊದಲೆದ್ದೇಳ್ತಾರೆ ಅಂತ ಪ್ರೇರೆ. ನಂತರ ಜೀವದಿಂದಿರುವ ನಾವು ಪ್ರಭುವಿನ ಎದುರುಗೊಳ್ಳಲು ಫಕ್ಕನೆ ಆಕಾಶ ಮಂಡಲಕ್ಕೆ ರೂಢರಾಗಿ ಒಯ್ಯಲ್ಪಡುವೆವು ಮತ್ತು ಸದಾಕಾಲ ಪ್ರಭುವಿನೊಂದಿಗೆ ಇರುವೆವು. ಇಂಥ ಮಾತುಗಳಿಂದ ಸಂತೈಸಿಕೊಳ್ಳುವಾಗ ಪ್ರಭು ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಪಾಡುತ್ತಾನೆ ಪ್ರೇರೆ. ತನ್ನ ಪರಿಶುದ್ಧ ಆತ್ಮ ಶಕ್ತಿಯಿಂದ ಶೀಘ್ರವಾಗಿ ಸೈತಾನನ್ನು ನಮ್ಮ ಕಾಲ ಕೆಳಗಾಗಿ ತುಳಿಸುವುದರ ಮೂಲಕ. ಕಾರಣ ನಮ್ಮ ದೇವರ ನಂಬಿಗಸ್ತನು ಆತನು. ಆದ ಕಾರಣ ಪ್ರೇರೆ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ನಾವು ಇವುಗಳನ್ನು ಎದುರು ನೋಡುವವರಾಗಿದ್ದು ಶಾಂತರಾಗಿದ್ದು ಆತನ ಎದುರಿನಲ್ಲಿ, ಪ್ರಭುವಿನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕಂತ. ಹೌದು ಪ್ರೇರೆ. ಹೀಗೆ ಶಾಂತಿದಾಯಕ ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ ಪ್ರೇರೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನು ಯಾವ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಲ್ಪಡುವಂತೆ ಮಾಡುತ್ತಾನೆ. ನಾವು ಯೆಹೆಜ್ಕೇಲ್ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, 38ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನ ಗ್ರಂಥ. ಅಲ್ಲಿ ಒಣ ಎಲುಬುಗಳಿಗೆ ದೇವರು ಪುನರ್ಜೀವ ಕೊಡುತ್ತಿದ್ದಾನೆ. ಹೌದು ಪ್ರೇರೆ, ಇಸ್ರಾಯೇಲರ ದೇವರ ಜನ ಪ್ರೇರೆ. ಹೌದು, ಅದು ದೊಡ್ಡ ಸೈನ್ಯವಾಗಿ ಎದ್ದು ನಿಲ್ಲುತ್ತದೆ. ಯೆಹೆಜ್ಕೇಲನಿಗೆ ಹೇಳ್ತಾನೆ, ನರಪುತ್ರನೇ, ಈ ಒಣ ಎಲುಬುಗಳಿಗೆ ಪುನರ್ಜೀವ ಬರುವುದುಂಟೆ ಎಂದಾಗ, ತಂದೆ ಯೆಹೋವನೇ, ಸರ್ವಶಕ್ತನೇ, ನೀನು ಮಾತ್ರ ಬಲ್ಲೆ
ನನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ. ನೀನು ಆ ಒಣ ಎಲುಬುಗಳಿಗೆ ನುಡಿ ಜೀವ ಬರುವಂತೆ ಆಜ್ಞಾಪಿಸು. ಇಗೋ ಯೆಹೋವನಾದ ದೇವರು ಹೇಳುತ್ತಿದ್ದಾನೆ, ಒಣ ಎಲುಬುಗಳೇ ಎದ್ದು ನಿಲ್ಲಿರಿ ಎಂದು, ಜೀವ ಬರಲಿ ಎಂದು ಆಜ್ಞಾಪಿಸುತ್ತಾನೆ ದೇವರ ಹೆಸರಿನಲ್ಲಿ. ದೇವರು ಹೇಳಿದಂತೆ ಆಜ್ಞಾಪಿಸಿದಾಗ ಅವುಗಳ ಶಬ್ದ ಬಂತು ಪ್ರೇರೆ. ಕಟ ಕಟ ಕಟನೆ ಶಬ್ದ ಬಂದು ಆ ಎಲುಬುಗಳ ಮೇಲೆ ನರಗಳ ಹಬ್ಬಿ, ಆ ಎಲುಬುಗಳ ಮೇಲೆ ಮಾಂಸ ಹಬ್ಬಿ, ಆ ಎಲುಬುಗಳ ಮೇಲೆ ಮಾಂಸ, ನರ, ಚರ್ಮ ಹಬ್ಬಿ, ಆದರೆ ಜೀವ ಇರುವುದಿಲ್ಲ ಪ್ರೇರೆ. ಮನುಷ್ಯ ಆಕಾರ ಬಂತು. ಈಗ ದೇವರು ಹೇಳ್ತಾನೆ ಯೆಹೆಜ್ಕೇಲನಿಗೆ, ನರಪುತ್ರನೇ, ನೀನು ಆ ಗಾಳಿಗೆ ಅಂದರೆ ಹತ ಶರೀರಗಳ ಮೇಲೆ ಸುಳಿ ಎಂದು ಚತುರ್ದಿಕ್ಕುಗಳಿಂದ ಗಾಳಿಗೆ ಆಜ್ಞೆ ಮಾಡಂದಾಗ, ಅದೇ ರೀತಿ ಗಾಳಿಯೇ ಚತುರ್ದಿಕ್ಕುಗಳಿಂದ ಈ ಹತ ಶರೀರಗಳ ಮೇಲೆ ಸುಳಿ ಬೀಸು ಎಂದಾಗ, ಬೀಸಿದಾಗ ಆ ಸತ್ವದ ಎಲುಬುಗಳು, ಶವಗಳು, ರಕ್ತ ಮಾಂಸ ಶರೀರದಲ್ಲಿ ಇರುವವರು ಚರ್ಮ ಒದಿಸಲ್ಪಟ್ಟು ಎದ್ದು ನಿಂತು ದೊಡ್ಡ ಸೈನ್ಯವಾಗುತ್ತವೆ ಪ್ರೇರೆ. ಹೌದು, ಕಾರಣ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯೆ ಮಾಡುವಂಥದ್ದು, ಇಬ್ಬಾಯಿಕತೆಗಿಂತ ಹರಿತವಾದದ್ದು, ಕೀಲು ಮಜ್ಜೆಗಳನ್ನು, ದೇಹ ಆತ್ಮಗಳನ್ನು ತೂರಿ ಹೋಗುವಂಥದ್ದು, ರೀಕ್ರಿಯೇಷನ್, ರೆಸ್ಟೋರ್ ಮಾಡುವಂಥದ್ದು. ಹೌದು, ಪುನಃ ಸ್ಥಾಪನೆ ಮಾಡುವಂಥದ್ದು, ಸತ್ತದ್ದನ್ನು ಬದುಕಿಸುವಂಥದ್ದು ದೇವರ ವಾಕ್ಯ, ಇಲ್ಲದ್ದನ್ನು ಇರುವುದಾಗಿ ಕರೆಯುವಂಥದ್ದು. ಹೌದು ದೇವರೇ, ಹೌದು ಪ್ರೇರೆ, ನಮ್ಮ ದೇವರು ಅಸಾಧ್ಯವನ್ನು ಸುಸಾಧ್ಯವಾಗಿ ಮಾಡುವ ಆತನು. ಹೌದು, ಹೀಗೆ ಅಲ್ಲಿ ದೊಡ್ಡ ಸೈನ್ಯವಾಗಿ ನಿಂತು ಪ್ರೇರೆ, ಯಾರಿಂದಲೂ ಎಣಿಸಲಾಗದಷ್ಟು ಸೈನ್ಯವಾಯಿತು. ಆ ಸತ್ತ ಎಲುಬುಗಳು ಪುನರ್ಜೀವ ಉಂಟಾಯಿತು. ಹೌದು ಪ್ರೇರೆ, ಇಂದು ನಮ್ಮ ಜೀವಿತದ ಅನೇಕ ಸತ್ವದ ಭಾಗಗಳಿಗೆ ದೇವರು ಪುನಃ ಜೀವನ ಕೊಡಲು ಇಷ್ಟಪಡುತ್ತಿದ್ದಾನೆ ಪ್ರೇರೆ. ವಿಶೇಷವಾಗಿ ಆತನಲ್ಲಿ ಭಯಭಕ್ತಿ ಇಟ್ಟವರಿಗೆ, ವಿಶ್ವಾಸವರಿಗೆ, ವಿಶ್ವಾಸ ಇಲ್ಲದೆ ದೇವರಿಗೆ ಮೆಚ್ಚುಗೆಯಾಗಿರಲು ಸಾಧ್ಯವಿಲ್ಲ. ಹೌದು, ಯೇಸುವೇ ದೇವಕುಮಾರನೆಂದು ವಿಶ್ವಾಸಿಸುವವರ ಹೊರತು ಲೋಕವನ್ನು, ಶರೀರವನ್ನು, ಸೈತಾನನನ್ನು, ನಮ್ಮ ಕಡೆ ಶತ್ರುವಾದ ಮರಣವನ್ನು ಜಯಿಸುವವರು ಯಾರಿದ್ದಾರೆ? ಹೌದು ಪ್ರೇರೆ, ಯೇಸುವೆ ದೇವಕುಮಾರನು, ಯೇಸುವೆ ಅದೃಶ್ಯ ದೇವರ, ಕಾಣದ ದೇವರ ಕಾಣುವ ರೂಪನು. ಹೌದು, ಆತನೇ ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿ ಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದ ಆತನು. ಆ ದೇವರು ತನ್ನ ಪ್ರತಿರೂಪವಾದ, ತನ್ನ ಸ್ವರವಾದ ಯೇಸು ಕ್ರಿಸ್ತನಲ್ಲೇ ತನ್ನ ದೈವತ್ವದ ಸಂಪೂರ್ಣತೆ, ಶಕ್ತಿ ಅವತರಿಸಿ ವಾಸ ಮಾಡುವಂತೆ ಅನುಗ್ರಹಿಸಿದ್ದಾನೆ ಪ್ರೇರೆ. ಆತನೇ ನಮಗೆ ಬಂದು ತಿಳಿಸಿದ್ದಾನೆ ತಂದೆಯ ರೂಪವನ್ನು. ನಾನು ತಂದೆ ಏಕವಾಗಿದ್ದೇವೆ, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ ಎಂದು ನೀವು ನಂಬುವುದಿಲ್ಲವೋ? ನನ್ನನ್ನು ನಂಬದೇ ಇದ್ದರೂ ನನ್ನ ಕ್ರಿಯೆಗಳನ್ನಾದರೂ ನೋಡಿ ನಂಬಿರಿ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಸಮುದ್ರದ ಮೇಲೆ ನಡೆದ, ಗಾಳಿಯನ್ನು ಗದರಿಸಿ ಶಾಂತಪಡಿಸಿದ, ದೆವ್ವಗಳಿಗೆ ಒಂದು ಮಾತು ಆಜ್ಞಾಪಿಸುತ್ತಲೇ ಹೊರಗಟ್ಟಿದ ಮನುಷ್ಯರ ಜೀವಿತದಿಂದ. ಹೌದು ಪ್ರೇರೆ, ಸತ್ತವರನ್ನು ಒಂದೇ ಮಾತಿನಿಂದ ಲಾಜರನೇ ಎದ್ದು ಹೊರಗಡೆ ಬಾ ಎಂದು ಆಜ್ಞಾಪಿಸ್ತೇನೆ ಅಂದರೆ 4 ದಿವಸ ಸತ್ತು ಹೋಗಿ 4 ದಿವಸ ಆಗಿ ಶವ ಕೊಳೆತು ಹೋದ ವ್ಯಕ್ತಿ ಯಾರ ಸಹಾಯ ಇಲ್ಲದೆ ಎದ್ದು ನಡೆದು ಬರುತ್ತಾನೆ ಪ್ರೇರೆ. ಕೈಕಾಲೆಲ್ಲ ಕಟ್ಟಿರುತ್ತವೆ ಕೈವಸ್ತ್ರಗಳಿಂದ. ಹೌದು ಪ್ರೇರೆ, ಸತ್ತು ಹೋದ ಬಾಲಕಿ, 12 ವರ್ಷದ ಬಾಲಕಿ ಸತ್ತು ಹೋಗಿದ್ದಾಳೆ ಎಂದು ಭಜನೆ ಶುರು ಮಾಡಿ ಗೋಳಾಡುತ್ತಿರುತ್ತಾರೆ. ಪ್ರಭು ಹೋಗಿ, ಬಾಲಕಿ ಸತ್ತಿಲ್ಲ, ಮಗಳು ನಿದ್ರಿಸುತ್ತಿದ್ದಾಳೆ ಎಂದಾಗ ಅವರು ಅಪಹಾಸ್ಯ ಮಾಡಿದರು. ಆದರೂ ಪ್ರಭು ಅದನ್ನು ಗಮನಿಸದೆ ಅವರನ್ನು ಹೊರಗೆ ಕಳುಹಿಸಿ ಬಾಲಕಿ ಇಟ್ಟಿದ್ದ ಕೊಠಡಿಗೆ ಹೋಗಿ ಬಾಲಕಿಯನ್ನು ಕೈಯನ್ನು ಹಿಡಿದು ತಾಲಿತಾ ಕುಮ್, ಮಗಳೇ ಅಮ್ಮಣಿ ಎದ್ದೇಳು ಎಂದು ಆಜ್ಞಾಪಿಸುತ್ತೇನೆ ಎಂದಾಗ ಮಗಳು ಎದ್ದು ಕೂತುಕೊಳ್ತಾಳೆ ಪ್ರೇರೆ. ಆಶ್ಚರ್ಯವಾಗುತ್ತದೆ ತಂದೆ ತಾಯಿಗಳಿಗೆ. ಈ ಸಂಗತಿಯನ್ನು ಯಾರಿಗೂ ಹೇಳಬೇಡಿ ಎಂದು ಹೇಳುತ್ತಾನೆ. ಆದರೂ ಅವರು ಎಲ್ಲ ಕಡೆ ಹಬ್ಬಿಸುತ್ತಾರೆ ಪ್ರೇರೆ. ಹೀಗೆ ಪ್ರಭು ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿದ್ದಾನೆ ಪ್ರೇರೆ. ಪ್ರಭು ದೇವರ ಮಹಿಮೆಯ ತೇಜಸ್ಸಾಗಿದ್ದಾನೆ. ಆತನ ಮುಖಾಂತರವೇ ನಾವು ತಂದೆಯ ಬಳಿಗೆ ಹೋಗುತ್ತೇವೆ. ಆತನೇ ತಂದೆಯ ಬಳಿಯಿಂದ ಬಂದು ತಂದೆಯಾಗಿದ್ದಾನೆ. ಹೌದು, ಹೀಗೆ ಪ್ರಭು ಶಾಂತಿದಾಯಕನಾಗಿದ್ದಾನೆ. ಯೇಸುವೆ ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ನಮ್ಮ ಕರ್ತನಾದ ಯೇಸು 2ನೇ ಸಾರಿ ತನ್ನಲ್ಲಿ ವಿಶ್ವಾಸ ಇಟ್ಟವರನ್ನು ಆ ಬೆಳಕಿನ ಪಟ್ಟಣಕ್ಕೆ, ಆನಂದ ಪಟ್ಟಣಕ್ಕೆ, ಪರಿಪೂರ್ಣ ಸುಂದರವಾದ ಸಿಯೋನಿಗೆ, ಬಂಗಾರದ ಪಟ್ಟಣಕ್ಕೆ, ವಜ್ರದಂತೆ ಥಳಿಸುವ ಆ ಮಹಿಮೆಯ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಪ್ರತ್ಯಕ್ಷನಾದಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಲ್ಪಡುವಂತೆ
ಅನುಗ್ರಹಿಸುತ್ತಾನೆ ತನ್ನ ಶಾಂತಿದಾಯಕ ಪರಿಶುದ್ಧಾತ್ಮನಿಂದ, ಹೌದು, ತನ್ನ ಶಕ್ತಿಯಿಂದ, ಹೌದು ಪ್ರೇರೆ. ಹೀಗೆ ನಮ್ಮನ್ನು ಕರೆಯುವ ಆತನು ನಂಬಿಗಸ್ತನು. ಯೇಸು ಕ್ರಿಸ್ತನು ತಂದೆಯಾದ ದೇವರು ಪರಿಶುದ್ಧಾತ್ಮನೂ ಆಗಿರುವ ಪ್ರಭು ನಂಬಿಗಸ್ತನಾಗಿದ್ದಾನೆ ಪ್ರೇರೆ. ಆತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಹೌದು ಪ್ರೇರೆ. ಏನು ಆತನ ಕಾರ್ಯ? ಒಬ್ಬನು ನಾಶವಾಗುವುದು ದೇವರ ಚಿತ್ತವಲ್ಲ. ಆತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿದೆ. ಹೌದು, ಒಬ್ಬನು ನಾಶವಾಗಬಾರದು. ಯೇಸು ಕ್ರಿಸ್ತನ 2 ಸಾರಿ ಬಂದಾಗ ಆ ರಕ್ಷಣೆಯ ಸಮಯ ಮುಗಿದು ಹೋಯಿತು ಪ್ರೇರೆ. ಆತನನ್ನು ನಂಬುವುದಕ್ಕೆ ಸಮಯ ಇಲ್ಲ. ಈಗಲೇ ಯೇಸು ಕ್ರಿಸ್ತನ 2ನೇ ಸಾರಿ ಆಕಾಶದಲ್ಲಿ ಪ್ರತ್ಯಕ್ಷ ಆಗುವ ಮೊದಲೇ ನಾವು ಬದುಕಿದ್ದರೂ, ನಾವು ಕಣ್ಮುಚ್ಚಿದ್ದರೂ, ಆತನವರೇ ವಿಶ್ವಾಸಿದರೆ, ಆತನ ವಿಶ್ವಾಸದೇ ನಾವು ಈ ಲೋಕವನ್ನು ದಾಟುವುದಾದರೆ ನಾವು ದೇವರಿಂದ ದೂರ ಆಗುತ್ತೇವೆ ಪ್ರೇರೆ. ಬೆಳಕಿನ ಲೋಕದಿಂದ ದೂರ ಆಗುತ್ತೇವೆ. ಕತ್ತಲೆ ಲೋಕಕ್ಕೆ ನಮ್ಮ ಶಾಶ್ವತ ಜೀವಿತ ಎಂಬ ಆತ್ಮ ಪ್ರವೇಶ ಮಾಡುತ್ತದೆ. ಹೌದು, ಅದುವೇ ಪಾತಾಳ, ನರಕ. ದೇವರಿಂದ ದೂರ ಇರುವ ಸ್ಥಳ ನರಕ ಮಾತ್ರ ಪ್ರೇರೆ. ದೇವರು ಎಲ್ಲ ಸ್ಥಳಗಳಲ್ಲಿ ಇರುತ್ತಾನೆ, ಆದರೆ ನರಕ ಎಂಬ ಸ್ಥಳದಲ್ಲಿ ಇರುವುದಿಲ್ಲ. ಕಾರಣ ದೇವರಿಗೆ ವಿರೋಧವಾಗಿ ಬಿದ್ದಿರುವ ದುಷ್ಟಶಕ್ತಿ, ದೇವದೂತ ದೇವರಾಗಬೇಕೆಂದು ಆತನಿಗೆ ಸಿದ್ಧ ಮಾಡಿದ ಸ್ಥಳ. ಹೌದು ಪ್ರೇರೆ. ದೇವರ ರೂಪದಲ್ಲಿರುವ ನಮ್ಮನ್ನು ಆತನು ದೇವರಿಗೆ ವಿರುದ್ಧವಾಗಿ ಕಟ್ಟುತ್ತಿದ್ದಾನೆ. ದೇವರ ಜ್ಞಾನ ಸುಳ್ಳೆಂದು, ದೇವರು ಯೇಸು ಕ್ರಿಸ್ತನು ಅಲ್ಲ ಎಂದು, ದೇವರಾದ ಯೇಸು ಮನುಷ್ಯ ಮಾತ್ರನೆಂದು, ವಿಜಾತಿ ದೇವರೆಂದು, ಪರದೇಶದ ದೇವರೆಂದು ಸುಳ್ಳು ಜ್ಞಾನವನ್ನು, ಸುಳ್ಳು ಸುದ್ದಿಯನ್ನು ಲೋಕದಲ್ಲಿ ಹಬ್ಬಿಸಿರುವುದರಿಂದ ಅನೇಕ ಜನರು ಇಹಲೋಕದ ಮಿಥ್ಯ ದೇವರಾದ ದೇವರ ಸೇವಕಾಗಿದ್ದು ದೇವರಿಗೆ ವಿರುದ್ಧಾಗಿ ದೆವ್ವಾಗಿದ್ದಾನೆ ಪ್ರೇರೆ. ಆತನ ಹೆಸರು ಲೂಸಿಫರ್. ಹೌದು, ಆತನು ಚಿತ್ರಗಳನ್ನು ಮಾಡಿ ಅವುಗಳನ್ನು ದೇವರೆಂದು, ಮನುಷ್ಯರನ್ನು ಒಳ್ಳೆಯವರೆಂದು ತೋರಿಸಿ ಅವರ ಮೂರ್ತಿ ಶಿಲ್ಪ ಕಲೆಗಳನ್ನು ನಿರ್ಮಿಸಿ ಅವರನ್ನು ದೇವರೆಂದು ಪೂಜಿಸುತ್ತಾ ಅಜ್ಞಾನದ ಅಂಧಕಾರದ ಮಾರ್ಗದ ಕಡೆಗೆ, ಮೂಢತನದ ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾನೆ ಪ್ರೇರೆ. ಎಷ್ಟು ಓದಿದವರು ಕೂಡ ಅದನ್ನು ಗ್ರಹಿಸುತ್ತಿಲ್ಲ. ಕಾರಣ ವಿದ್ಯೆ ಮುಖ್ಯ ಅಲ್ಲ ಪ್ರೇರೆ. ವಿದ್ಯೆ ಪ್ರಿಂಟಿಂಗ್ ಪ್ರೆಸ್ ಅಂದರೆ ಅಕ್ಷರ ತಯಾರು ಮಾಡುವ, ಪ್ರಿಂಟಿಂಗ್ ಪ್ರೆಸ್ ಬಂದಿದ್ದೇ ದೇವರ ವಾಕ್ಯವಾದ ಈ ಬೈಬಲ್ ಗ್ರಂಥವನ್ನು ಮುದ್ರಿಸಲು. ಮುದ್ರಣ ಯಂತ್ರ ಮುದ್ರಿಸಿದ ಮೊದಲನೇ ಪುಸ್ತಕ ದ ಬೈಬಲ್. ಹೌದು ಪ್ರೇರೆ. ದಿಸ್ ಇಸ್ ಎ ಟಾಕಿಂಗ್ ಬುಕ್ ಇನ್ ದಿಸ್ ಹೋಲ್ ವರ್ಲ್ಡ್. ಹೌದು, ಮಾತನಾಡುವ ಪುಸ್ತಕ ಪ್ರೇರೆ. ಈ ಲೋಕದಲ್ಲಿ ಯಾವುದಾದ್ರೂ ಪುಸ್ತಕ ಇದ್ದರೆ, ಮಾತನಾಡುವುದಾದರೆ, ತೆರೆದರೆ ನಿನ್ನನ್ನೇ ಕುರಿತು ನೇರವಾಗಿ ಮಾತನಾಡುವ ಒಂದು ಗ್ರಂಥ ಇರುವುದಾದರೆ ದೇವರ ಮಾತು ಕೂಡಿದ ದೇವರ ಸೇವಕರಿಗೆ ದೇವರ ಶಕ್ತಿಯ ಆತ್ಮ ತುಂಬಿಕೊಂಡು ದೇವರು ನುಡಿಯುವುದನ್ನೇ ಬರೆದಿರುವ ಪುಸ್ತಕ ಸತ್ಯವೇದ, ಪವಿತ್ರ ಗ್ರಂಥ ಬೈಬಲ್. ಬೇರೆಲ್ಲ ಪುಸ್ತಕಗಳು ಮನುಷ್ಯನ ಜ್ಞಾನ ಪ್ರೇರೆ, ಇಹಲೋಕದ ಜ್ಞಾನ. ಅದು ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ. ಆದರೆ ಮೇಲಿನಿಂದ ಬಂದ ಜ್ಞಾನ, ಮೇಲಿನಿಂದ ಬಂದ ದೇವಕುಮಾರ, ಮೇಲೆ ಏರಿ ಹೋದ ದೇವಕುಮಾರ, ಹೌದು ಪ್ರೇರೆ, ಮತ್ತೆ ಬರಲಿರುವ ದೇವಕುಮಾರ, ದೇವರಾದ ಯೇಸು ಕ್ರಿಸ್ತ. ಹೌದು ಪ್ರೇರೆ. ಹೀಗೆ ದೇವರನ್ನು ಯಾರು ನೋಡಿ ಬದುಕುಳಿಯುವುದಿಲ್ಲ. ಆದರೆ ದೇವರು ಮಹಿಮೆಯನ್ನು ತಗ್ಗಿಸಿಕೊಂಡು ಮನುಷ್ಯ ಮಕ್ಕಳಿಗೆ ಕಾಣಿಸಿಕೊಳ್ಳಬೇಕೆಂದು ಮನುಷ್ಯ ಮಕ್ಕಳು ತನ್ನ ಮಹಾಮಹಿಮೆ, ಬೆಳಕಿನ ಲೋಕ, ತೇಜಸ್ಸು, ಆನಂದ, ಆಮೋದ, ಆಶೀರ್ವಾದ, ಸುಖ, ನಿತ್ಯತ್ವ, ಮರಣವಿಲ್ಲದ, ಕಣ್ಣೀರಿಲ್ಲದ, ಹಸಿವೆ ನೀರಡಿಕೆ ಗೋಳಾಟ ಇಲ್ಲದ, ಚಿಂತೆ ಪೇಚಾಟ ಇಲ್ಲದ, ಹಸಿವೆ ನೀರಡಿಕೆ ಇಲ್ಲದ, ಸೂರ್ಯ ಚಂದ್ರ ಇಲ್ಲದ, ಮೊದಲಿದ್ದೆಲ್ಲ ಅಳಿದು ಹೋಗಿ ಹೊಸದಿದ್ದು ನಿರ್ಮಿಸುತ್ತಿದ್ದೇನೆ ಎಂದು ಸಿಂಹಾಸನದಿಂದ ಮಾತನಾಡುವ ದೇವರ ಲೋಕಕ್ಕೆ ಹೋಗುತ್ತಿದ್ದೇವೆ ಪ್ರೇರೆ. ಅಲ್ಲಿ ಎಲ್ಲವೂ ಹೊಸದಾಗುತ್ತದೆ. ಹೌದು, ಅಂತ ಮಹಾ ಬೆಳಕಿನ ಲೋಕಕ್ಕೆ, ಆನಂದ ಲೋಕಕ್ಕೆ, ಶಾಂತಿಯ, ಪ್ರೀತಿಯ, ಸಮಾಧಾನದ ಲೋಕಕ್ಕೆ ಕರೆಯಲು ಬಂದಿದ್ದಾನೆ ಪ್ರೇರೆ. ಹೌದು, ಈ ಶರೀರದಲ್ಲಿ ಇರುವ ತನಕ ಸ್ವಲ್ಪ ದಿನ ನಾವು ದೇವಚಿತ್ತಾನುಸಾರವಾಗಿ ಬಾಧೆ ಪಡಬೇಕಾಗಿದೆ. ಆದರೂ ದೇವರು ಮತ್ತೊಂದು ಸಾರಿ ನಮ್ಮನ್ನು ನೋಡುತ್ತೇನೆಂದಿದ್ದಾನೆ ಪ್ರೇರೆ. ಆಗ ನಮ್ಮ ದುಃಖ ಹೋಗಿ ಆನಂದ ಬರುತ್ತದೆ ಮತ್ತು ಪೂರ್ವದಲ್ಲಿಗಿಂತ ಹೆಚ್ಚಾಗಿ ನಮ್ಮನ್ನು ಸುರಕ್ಷತೆಗೆ ತಂದು ಬಲಪಡಿಸಿ ಸ್ಥಿರಪಡಿಸಿ ನಂತರ ನಮ್ಮನ್ನು ಪರಲೋಕಕ್ಕೆ, ಸ್ವರ್ಗಕ್ಕೆ, ಆನಂದ ಲೋಕಕ್ಕೆ, ಪರಿಪೂರ್ಣ ರಕ್ಷಣೆಯ ಲೋಕಕ್ಕೆ, ಮರಣವಿಲ್ಲದ ಧೈರ್ಯದ ನಿತ್ಯ ಜೀವದ ಮಹಿಮೆ ಶರೀರ, ಬೆಳಕಿನ ಶರೀರದ ಲೋಕಕ್ಕೆ, ಹಸಿವೆ ನೀರಡಿಕೆಯಿಲ್ಲದ ಲೋಕಕ್ಕೆ
ಬಂಗಾರದ ಬೀದಿಯುಳ್ಳ ಜೀವ ಜಲ ಹರಿಯುವ ಮತ್ತು ಜೀವವೃಕ್ಷ ಇರುವ ಅದು ಪ್ರೇರೆ ದೇವರ ಸಿಂಹಾಸನದಲ್ಲಿ ಕುಳಿತಿರುವ ದೇವರಾದ ಪ್ರಭುವನ್ನು ಮುಖಾಮುಖಿಯಾಗಿ ನೋಡಿ ನಿತ್ಯ ಆರಾಧನೆಯಲ್ಲಿ ಆ ಮೈಮೆರೆತು ಕೊಂಡಾಡುವ ಆಡುವ ಲೋಕಕ್ಕೆ ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ ಪ್ರೇರೆ. ಆತನು ಶಾಂತಿದಾಯಕನಾಗಿದ್ದಾನೆ, ತಾನೇ ನಮ್ಮನ್ನು ಪರಿಪೂರ್ಣ ಮಾಡುತ್ತಾನೆ. ವಿಶ್ವಾಸಿಸಬೇಕಾಗಿದೆ, ಆತನ ವಾಕ್ಯ ಪಾಲಿಸಬೇಕಾಗಿದೆ. ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುತ್ತವೆ. ಆತನ ಕೃಪೆಯಿಂದ ನಮ್ಮನ್ನು ಕರೆಯುವ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನಾವು ಆತನ ವಾಕ್ಯಗಳಿಗೆ ನಂಬಿಗಸ್ತರಾಗಿರಬೇಕು. ವಿಶ್ವಾಸದಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಸಾಕ್ಷಿಯಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ, ಆತನ ಕುರಿತು ಹೇಳುವುದರಲ್ಲಿ ಸಮಾಜಕ್ಕೆ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ನಮ್ಮಲ್ಲಿ. ಹೌದು ಪ್ರೇರೆ, ಆತನ ಕಾರ್ಯ ನಾವು ಪರಿಶುದ್ಧರಾಗಿರುವಂತೆ, ಆತನಂತೆ ನಾವು ಪರಿಶುದ್ಧರಾಗಿರುವುದು, ಆತನು ನಮ್ಮಲ್ಲಿ ಸಾಧಿಸುವ ಕಾರ್ಯ ಮತ್ತು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ ಪ್ರೇರೆ. ಅಂದರೆ ಮಾನವರ ಜೀವಿತದಲ್ಲಿ ಸೈತಾನ ಕಾರ್ಯ ಮಾಡುತ್ತಿದ್ದಾನೆ. ಪಿಶಾಚಿ ಅನೇಕ ಶಾರೀರಿಕ ಕಾರ್ಯ, ಮರಣ ಕಾರ್ಯ, ಭಯದ ಕಾರ್ಯ, ಬಂಧಿಸುವ ಕಾರ್ಯ, ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಪ್ರೇರೆ. ಪಾಪ ಮಾಡಿಸುವ ಮುಖಾಂತರ ಬಂಧನದಲ್ಲಿಟ್ಟುಕೊಳ್ಳುತ್ತಿದ್ದಾನೆ. ಹೌದು, ಹೀಗೆ ಸೈತಾನನ ಕಾರ್ಯ ನಮ್ಮಲ್ಲಿ ನಾಶ ಮಾಡುತ್ತಾನೆ ಪ್ರೇರೆ. ಆತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಆತನಿಗೆ ನಮ್ಮ ಜೀವಿತ ಎಂಬ ಮನೆಯನ್ನು ಒಪ್ಪಿಸಿಕೊಡಬೇಕಾಗಿದೆ. ಆತನ ಕೃಪೆ ದೊಡ್ಡದು ಪ್ರೇರೆ. ನಮ್ಮನ್ನೇ ಆತನಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟಾಗ ಶಾಂತಿದಾಯಕ ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುತ್ತವೆ. ಮತ್ತು ನಮ್ಮನ್ನು ಕರೆದ ಪ್ರಭು ನಂಬಿಗಸ್ತನು, ತನ್ನ ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳುತ್ತಾನೆ ಮತ್ತು ತನ್ನ ಕಾರ್ಯವನ್ನು ಪರಿಪೂರ್ಣವಾಗಿ ಸಾಧಿಸಿಕೊಳ್ಳುತ್ತಾನೆ. ಆದ ಕಾರಣ ನಾವು ನಮ್ಮ ಕರೆದ ದೇವರಿಗೆ ನಾವು ವಿಧೇಯರಾಗಿರಬೇಕಾಗಿದೆ ಪ್ರೇರೆ. ನನ್ನ ಜೀವನದಲ್ಲಿ ಕೂಡ ನಾನು ಒಂದು ಹೈದರಾಬಾದ್ನಲ್ಲಿ ಮೀಟಿಂಗ್ ಹೋಗಿದ್ದಾಗ ಅಲ್ಲಿ ಒಬ್ಬ ದೇವರ ಸೇವಕ ಪ್ರವಾದಿ ಎನ್ನುವಾತ ಹೇಳಿದ ಪ್ರೇರೆ, ಇಲ್ಲಿ ಒಬ್ಬರು ಬಂದಿದ್ದಾರೆ, ದೇವರು ಆತನನ್ನು ಒಳ್ಳೆಯ ಸುವಾರ್ತಿಕನಾಗಿ ಉಪಯೋಗ ಮಾಡಲು ಇದ್ದಾನೆ. ಆತನು ಒಂದು ಸ್ಥಳದಲ್ಲಿ ಇರುವುದಿಲ್ಲ. ದೇವರ ಆತ್ಮ ಆತನ ಮೇಲೆ ಇಳಿದಾಗ ಆತ ಒಂದು ಸ್ಥಳದಲ್ಲಿ ಇರುವುದಿಲ್ಲ, ಎಲ್ಲ ದೇಶಗಳಿಗೆ ಹೋಗಿ ಸುವಾರ್ತೆ ಸಾರುತ್ತಾನೆ. ಆತನ ಸಾಕ್ಷಿಯಿಂದ ಅನೇಕ ಯವನಸ್ಥರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತಾರೆ. ಅದ್ಭುತ ನಡೆಯುತ್ತದೆ ಆ ಮಕ್ಕಳ ಜೀವಿತದಲ್ಲಿ, ಅಂತರಂಗದಲ್ಲಿ ಎಂದು ನನ್ನನ್ನು ಸ್ಟೇಜ್ ಮೇಲೆ ಕರೆದು ಹೇಳಿದ ಪ್ರೇರೆ. ಮತ್ತು ಇನ್ನೊಂದು ಸಾರಿ ನಾನು ಒಂದು ಪ್ರಾರ್ಥನೆಯಲ್ಲಿರುವಾಗ ಪ್ರೇರೆ, ಒಂದು ಪ್ರಾರ್ಥನೆಯಲ್ಲಿ ಹೋದಾಗ ಅಲ್ಲಿ ಮಲಗಿಕೊಂಡಾಗ ರಾತ್ರಿ ಒಂದು ದರ್ಶನ ಆಯಿತು ಪ್ರೇರೆ. ಅದು ದೇವರ ಸೇವಕ ಆ ದಿನ ಸ್ಟೇಜ್ ಮೇಲೆ ವಾಕ್ಯ ಹೇಳಿದ ದೇವರ ಸೇವಕ ಕನಸಿನಲ್ಲಿ ಬಂದು, ದೇವರು ನಿನಗೆ ಆ ಬೆನಿಹಿನ್ ಎಂಬ ದೇವರ ಸೇವಕನ ಅಭಿಷೇಕದಲ್ಲಿ 10ರಷ್ಟು ಹೆಚ್ಚು ಆತ್ಮನ ಅಭಿಷೇಕ ನೀಡಲು ಬಯಸುತ್ತಿದ್ದಾನೆ ಎಂದು ಹೇಳಿದ ಪ್ರೇರೆ. ಆ ಬೆನಿಹಿನ್ ಪಾಸ್ಟರ್ ದೇವರ ಸೇವಕನ ಆತ ಒಂದು ಅಭಿಷೇಕನೇ ಇಡೀ ಲೋಕವನ್ನು ತಿರುಗಿಸಿದೆ ಆತನೆಂದು. ಹೌದು ಪ್ರೇರೆ. ಆದರೆ ಆತನ ಅಭಿಷೇಕದಲ್ಲಿ 10ರಷ್ಟು ಆತ್ಮನ ಪಾಲು ದೇವರು ನಿನಗೆ ಕೊಡಲು ಇದ್ದಾನೆ ಎಂದು ತಿಳಿಸಿದ ಪ್ರೇರೆ. ಮತ್ತು ಅಷ್ಟೇ ಅಲ್ಲ, ನನಗೆ ತಿಳಿಸಿದ ದೇವರು ಪ್ರೇರೆ, ಮರಣಿಸಿದವರನ್ನು ಕೂಡ ಒಂದು ಬೆರಳಿನಿಂದಲೇ ಆಜ್ಞಾಪಿಸುವುದರ ಮೂಲಕ ಎದ್ದೇಳಿಸುತ್ತೇನೆ ಎಂದು. ಹೌದು ಪ್ರೇರೆ, ಇದು ದೇವರ ಆತ್ಮನಾಗಿರುವ ಕರ್ತನ ಕಾರ್ಯ, ಚಲಿಸುವ ದೇವರ ಆತ್ಮನ ಕಾರ್ಯ, ಜ್ಞಾನದ ದೇವರ ಆತ್ಮನ ಕಾರ್ಯ ಪ್ರೇರೆ. ಹೌದು, ಸತ್ಯದ ಆತ್ಮನ ಕಾರ್ಯ, ಕ್ರಿಸ್ತನ ಆತ್ಮನ ಕಾರ್ಯ. ಹೌದು ಪ್ರೇರೆ, ಎಲ್ಲವನ್ನು ಸುಂದರವಾಗಿ ನಡೆಸುವ, ಧೈರ್ಯಪಡಿಸುವ ಯೇಸು ಕ್ರಿಸ್ತನ ಆತ್ಮನ ಕಾರ್ಯ. ಹೀಗೆ ಇನ್ನೊಂದು, ನಾನು 5 ವರ್ಷ ಪ್ರೇರೆ, ಒಂದು 19 ವರ್ಷ ಆಯಿತು ಯೇಸು ಕ್ರಿಸ್ತನ ವಿಶ್ವಾಸಿ. ನಾನು ವಿಶ್ವಾಸಿಸಿದ 5 ವರ್ಷದೊಳಗೆ ನಾನು ಪ್ರೊಟೆಸ್ಟೆಂಟ್ ಚರ್ಚಿನವರು ದೇವರ ವಾಕ್ಯ ಸಾರಲು ನಮ್ಮ ಚರ್ಚಲ್ಲಿ ಇರು ಅಥವಾ ಇಷ್ಟು ದುಡ್ಡು ಕೊಡುತ್ತೇನೆ, 6,000 7,000 ಎಂದು
ಯೇಸು ಕ್ರಿಸ್ತನ ವಿಶ್ವಾಸ 19 ವರ್ಷ ಆಯಿತು. 5ನೇ ವರ್ಷದಲ್ಲೇ 20ನೇ ವರ್ಷಕ್ಕೆ ಸ್ವೀಕರಿಸಿದರೆ ಯೇಸು ಕ್ರಿಸ್ತನನ್ನು 5 ವರ್ಷದ ನಂತರ ಪ್ರೆಸ್ಬಿಟೇರಿಯನ್ ಚರ್ಚ್ ಅವರು ಅಂದರೆ ದೇವ್ರ ವಾಕ್ಯ ಕೇಳಲು ನನಗೆ ಕೇಳಿದರು. ಆದರೆ ದೇವರು ನನಗೆ ತೋರಿಸಿದ ಪ್ರೇರೆ, ನಿನಗೆ ನಾನು 2 ಚರ್ಚನ್ನು ಕೊಡುತ್ತೇನೆ, 2 ಸೇವೆ, ತೆಲುಗು ಕನ್ನಡ ಎಂದು. ವಿಸ್ತಾರವಾದ ಜನ ಅದಕ್ಕೆ ಬರುತ್ತಿರುವುದನ್ನು ದರ್ಶನ ತೋರಿಸಿದ ಪ್ರೇರೆ. ಮತ್ತು ಯಾವ ದೇಶಕ್ಕೆ ನೀನು ಹೋಗಬೇಕು ಮೊದಲನೇದಾಗಿ ಎಂದು ಕೂಡ ಒಂದು ಪ್ಲೇನ್ನಲ್ಲಿ ಕುಳಿತುಕೊಳ್ಳುವ ದರ್ಶನನು ಮತ್ತು ಯಾವ ಊರಿಗೆ ಹೋಗುತ್ತೇನೆಂದು ಕೂಡ ತೋರಿಸಿದ ಪ್ರೇರೆ, ಯುರೋಪ್ ದೇಶ ಎಂದು. ಹೌದು. ಮತ್ತು ಯಾವ ವ್ಯಕ್ತಿ ನನಗೆ ಸೇವೆಗೆ ಮಾಡಲು ಸಹಾಯವಾಗುತ್ತಾನೆ ಎನ್ನುವ ವ್ಯಕ್ತಿಯನ್ನು ಕೂಡ ತೋರಿಸಿದ ಪ್ರೇರೆ. ಯಾವಾಗ 10 ವರ್ಷದಿಂದನೇ. ಹೌದು ಪ್ರೇರೆ. ವಿಶ್ವಾಸ 19 ವರ್ಷ ಆಯಿತು. 5 ವರ್ಷ 7 ವರ್ಷಗಳಲ್ಲೇ ಭವಿಷ್ಯತ್ತಿನಲ್ಲಿ ನಡೆಯುವ ಕಾರ್ಯಗಳನ್ನು ದೇವರ ಆತ್ಮ ತೋರಿಸಿದ. ಹೌದು ಪ್ರೇರೆ. ಯಾಕಂದರೆ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನಲ್ಲ ಪ್ರೇರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ಬೇರೊಬ್ಬ ಸಹಾಯಕನನ್ನು ಅಂದರೆ ಸತ್ಯ ಸ್ವರೂಪಿಯಾದ ಪೋಷಕ ಸಹಾಯಕ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಾನೆ. ಆತನು ಬಂದಾಗ ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ನೀವು ಆತನನ್ನು ಅರಿತುಕೊಳ್ಳುತ್ತೀರಿ. ನನ್ನನ್ನು ಪ್ರೀತಿಸಿ ನನ್ನ ಮಾತುಗಳನ್ನು ಕೈಗೊಂಡು ನಡೆದಿರುವುದರಿಂದ ತಂದೆಯನ್ನು ಬೇಡಿದ್ದರಿಂದ ತಂದೆ ನಿಮ್ಮನ್ನು ಪ್ರೀತಿಸಿ ನನ್ನಂತೆ ನಿಮ್ಮ ಮೇಲೆ ಪರಿಶುದ್ಧ ಸತ್ಯದ ಆತ್ಮನ ಕಳಿಸಿಕೊಡುತ್ತಾನೆ. ಆ ಆತ್ಮನು ಬಂದಾಗ ಸದಾಕಾಲ ನಮ್ಮ ಸಂಗಡ ಇರಲು ಕೊಟ್ಟಿದ್ದಾನೆ, ಪ್ರೇರೆ ಕೊಡುತ್ತಾನೆ. ಆ ಆತ್ಮನು ನಮ್ಮಲ್ಲಿಯೂ ಸದಾಕಾಲ ಇರುತ್ತಾನೆ. ಆತನು ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ ಮತ್ತು ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ ಪ್ರೇರೆ. ಹೌದು, ಸಮಗ್ರ ಸತ್ಯ ಇದೆ, ಸ್ವಲ್ಪ ಸತ್ಯ ಇದೆ, ಸತ್ಯ ಇದೆ, ವಾಸ್ತವ ಇದೆ, ಕಂಡು ಕೇಳಿದ್ದು ಇದೆ, ಪ್ರಮಾಣಿಸಿ ನೋಡುವುದೇ ಇದೆ. ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದರೂ ಕೂಡ ಪ್ರತಿಷ್ಠಿಸಿ ನೋಡಬೇಕಾಗಿದೆ. ಅದು ಪ್ರೇರೆ, ನ್ಯಾಯವಾಗಿ ವಿಚಾರಿಸಬೇಕಾಗಿದೆ. ಹೀಗೆ ಸಮಗ್ರ ಸತ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಪ್ರೇರೆ. ಪ್ರಾಣ ಆತ್ಮ ದೇಹಗಳನ್ನು ದೋಷರಹಿತವಾಗಿ ಸ್ವಸ್ಥವಾಗಿರುವಂತೆ ನಮ್ಮನ್ನು ಪ್ರಭು ಕಾಪಾಡುತ್ತಾನೆ. ನಮ್ಮನ್ನು ಕರೆದ ದೇವರು ಇದನ್ನು ಈಡೇರಿಸುತ್ತಾನೆ, ಯಾಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಹೀಗೆ ಪ್ರೇರೆ, ಪ್ರಭು ನಮ್ಮನ್ನು ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಅನುಗ್ರಹಿಸುತ್ತಾನೆ ಮತ್ತು ಸುವಾರ್ತೆ ಹೇಳುವುದಕ್ಕೆ ಸುವಾರ್ತೆ ವರಗಳಿಂದ ತುಂಬಿಸುತ್ತಾನೆ ಪ್ರೇರೆ. ಮತ್ತು ಸಾಕ್ಷಿಯನ್ನಾಗಿಸುತ್ತಾನೆ ತನ್ನ ಪರಿಶುದ್ಧ ಆತ್ಮನ ಅಭಿಷೇಕದ ಮುಖಾಂತರ. ಅದ್ಭುತ ಆಲೋಚನೆ, ಪರಾಕ್ರಮ ಆಲೋಚನೆ, ಕಾರ್ಯ, ನಿತ್ಯವಾದ ಕಾರ್ಯ, ಸಮಾಧಾನದ ಕಾರ್ಯ, ಲೋಕಕ್ಕೆ ಭಿನ್ನವಾಗಿ ನಮ್ಮನ್ನು ನಡೆಸಿ ಲೋಕಕ್ಕೂ ಲೌಕಿಕತೆಗೂ ಒಲಿಯದಂತೆ ದೇವರಲ್ಲಿ ಪ್ರೀತಿ ಇರುವ ಮಕ್ಕಳಂತೆ ಮಾರ್ಪಡಿಸುತ್ತಾನೆ. ಮತ್ತು ನಾವು ಲೋಕದವರಿಗೆ ಸ್ನೇಹಿತರಾಗದೆ ದೇವರಿಗೆ ಸ್ನೇಹಿತರಾಗುವಂತೆ ನಮ್ಮನ್ನು ಯೇಸು ಕ್ರಿಸ್ತನ ಆತ್ಮ ಯೇಸು ನಾಮದಲ್ಲಿ ಮಾರ್ಪಡಿಸುತ್ತಾನೆ. ಹೀಗೆ ಪ್ರೇರೆ, ದೇವರು ತಾನೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದೆ ಕಾಪಾಡುವಂತೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ನಮ್ಮ ಕರೆದ ದೇವರು ನಂಬಿಗಸ್ತನಾಗಿರುವುದರಿಂದ ಇದೇ ದೇಹಕ್ಕೆ ಮಹಿಮಾ ಶರೀರ ಬರುತ್ತದೆ ಪ್ರೇರೆ. ಹೌದು, ನನಗೆ 19 ವರ್ಷ ಆಯಿತು ಅಂದಮೇಲೆ ಪ್ರೇರೆ ವಿಶ್ವಾಸಿ ಪ್ರಾರಂಭದಲ್ಲೇ ಒಂದು 5 ವರ್ಷದ ನಂತರ ದೇವರು ತೋರಿಸಿದ ಒಂದು ದರ್ಶನ. ಇದೇ ದೇಹ ತೆಗೆದುಕೊಂಡು ಪರಲೋಕಕ್ಕೆ ಹೋಗುತ್ತಿದ್ದೇನೆ. ಭೂಮಿಯಿಂದ ಎತ್ತಲ್ಪಟ್ಟೆ ಪವಿತ್ರ ಆತ್ಮ ಶಕ್ತಿಯಿಂದ ಲಿಫ್ಟ್ ಥರ ಮೆಲ್ಲಕ್ಕೆ ಬರ್ತಾ ಭೂಮಿ ಒಂದು ಬಾಲ್ ಥರ ಸಣ್ಣದಾಯಿತು. ಬರ್ತಾ ಇನ್ನೊಂದು ಪ್ರದೇಶಕ್ಕೆ ಹೋಗಿಬಿಟ್ಟೆ ಪ್ರೇರೆ. ಅಲ್ಲಿ ಒಂದು ಪ್ರದೇಶ, ಅಲ್ಲಿಂದ ಇನ್ನೊಂದು ಪ್ರದೇಶ. ಒಂದನೇದು ನಾವು ಕಳೆದುಕೊಂಡ ಅಂದರೆ ಭೂಲೋಕದಲ್ಲಿ ಏನು ತ್ಯಾಗ ಮಾಡಿರ್ತೋ ಅವುಗಳನ್ನು ಸವಿಯುತ್ತೇವೆ ಪ್ರೇರೆ ಒಂದನೇ ಸ್ಥಳದಲ್ಲಿ. 2ನೇ ಸ್ಥಳಕ್ಕೆ ಹೋದಾಗ ಅಲ್ಲಿ ಅಮರತ್ವ. ಹೌದು ಪ್ರೇರೆ, ಅಲ್ಲಿ ಪ್ರಶಾಂತತೆ. ಹೌದು, ಅಲ್ಲಿ ಮರಣವಿಲ್ಲ, ನೂತನ ಆಕಾಶ, ನೂತನ ಭೂಮಿ. 3ನೇದು ಪ್ರೇರೆ, ಅಲ್ಲಿ ನಾವು ಮಹಿಮಾ ಶರೀರವನ್ನು ಧರಿಸಿಕೊಳ್ಳಬಹುದು. ಇದೇ ಶರೀರದಿಂದ ಹೋದರೂ ಕೂಡ ಅಲ್ಲಿ ಈ ಶರೀರ ನುಂಗಿ ಹೋಗಿ ಇದರ ಮೇಲೆ ಮಹಿಮಾ ಶರೀರ ಒದ್ದುಕೊಳ್ಳುತ್ತದೆ. ಅಲ್ಲಿ ಹೋದಾಗ ಮಹಿಮಾ ಶರೀರ ಪ್ರಾರಂಭವಾಯಿತು ಪ್ರೇರೆ. ಹೌದು, ಹೀಗೆ ಅಲ್ಲಿ 2ನೇ ಸ್ಥಳದಲ್ಲಿ ನಾನು ಕಾಲಿಟ್ಟು ನಡೆದ ಪ್ರೇರೆ. 3ನೇ ಸ್ಥಳದಲ್ಲಿ ಮಹಿಮಾ ಶರೀರ, ಮಹಿಮಾ ಶರೀರ ಪ್ರಾರಂಭವಾಯಿತು. ಇಲ್ಲಿವರೆಗೆ ಭುಜದವರೆಗೆ ದರ್ಶನ ಕಟ್ಟಾಯಿತು ಪ್ರೇರೆ. ಹೀಗೆ
ದೇವರು ತಾನೇ ನಿಮ್ಮನ್ನು ನನ್ನನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ ಪ್ರಿಯರೇ. ಹೌದು, ಯೇಸು ಕ್ರಿಸ್ತನು ಬರುವಾಗ ನಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಲ್ಪಡುವಂತೆ ಮಾಡುತ್ತಾನೆ. ಕಾರಣ ನಂಬಿಗಸ್ತನಾದ ದೇವರೆಂದು ನಂಬಿರುವುದರಿಂದ, ಕಾರಣ ಆತನು ತನ್ನ ಕಾರ್ಯವನ್ನು ಸಾಧಿಸುವುದರಲ್ಲಿ ಸಮರ್ಥನು, ಶಕ್ತಿವಂತನು, ಮಹಿಮವಂತನು. ಸಾಧ್ಯ ಆಗಿದ್ದೇ ಪ್ರೇರೆ, ಸಮಸ್ತವು ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂದು ನಂಬಿರುವುದರಿಂದ. ಹೌದು, ಆತನು ಮಾನವಲ್ಲ, ನಮ್ಮಂತೆ ಮಾತು ಕೊಟ್ಟರೆ, ಹೌದು ಪ್ರೇರೆ, ಜೀವಂತ ಮಾತುಗಳು ಪ್ರೇರೆ ದೇವರದ್ದು ಕಾರ್ಯ ಮಾಡುತ್ತವೆ. ಹೌದು, ಮನುಷ್ಯನ ಮಾತು ಕೊಡುತ್ತಾನೆ, ನೆರವೇರಿಸುವ ಆತನಿಗೆ ಶಕ್ತಿ ಇಲ್ಲ. ಆದ್ದರಿಂದ ನಾವು ಕೀರ್ತನೆ 118ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ತಂದೆಯಾದ ದೇವರಲ್ಲಿ ಭರವಸೆ ಇಡುವುದು ಒಳ್ಳೆಯದು. ರಾಜರಲ್ಲಿ, ಅರಸರಲ್ಲಿ, ಅಧಿಕಾರಿಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವುದು ಒಳ್ಳೆಯದು. ಕಾರಣ ಅವರು ತಕ್ಕ ಕಾಲದಲ್ಲಿ ಸಹಾಯ ಮಾಡಲು ಸಮರ್ಥರಲ್ಲ. ಹೌದು ಪ್ರೇರೆ, ಕಾರಣ ಅವರು ಮನುಷ್ಯರೆಂದರೆ ಬಲಹೀನತೆ ಸೂಚನೆ ಮನುಷ್ಯನೇ ಪ್ರೇರೆ. ಹೌದು, ಆದ್ದರಿಂದ ಬಲವಾಗಿ ದೇವರು ತನ್ನ ಪರಿಶುದ್ಧ ಆತ್ಮನನ್ನು ಅನುಗ್ರಹಿಸಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನಲ್ಲಿ ದೇವರ ಕುಮಾರನೆಂದು, ದೇವರ ಪ್ರತಿರೂಪವೆಂದು, ನಮ್ಮ ಎರಡನೇ ವ್ಯಕ್ತಿ ಎಂದು ಯೇಸು ಕ್ರಿಸ್ತ ನಮ್ಮ ಸ್ಥಳದಲ್ಲಿ ಆತನು ಮರಣಿಸಿದ್ದಾನೆ. ನಮ್ಮ ಪಾಪ ಶಾಪ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ನಮ್ಮ ಗತಕಾಲದಲ್ಲಿ ತಿಳಿಯದೆ ಮಾಡಿದೆಲ್ಲ ಪೂರ್ವಜರಿಂದ ಬಂದ ಆ ಕೆಟ್ಟ ಕ್ಯಾರೆಕ್ಟರ್, ಸ್ವಭಾವ ಎಲ್ಲ ಆತನ ವಿಶ್ವಾಸಿಸಿದಾಗ ಆತನ ಮೇಲೆ ಹೋಗುತ್ತದೆ ಎಂದು ವಿಶ್ವಾಸಿಸಿ ಆತನ ನನಗೋಸ್ಕರ ಸತ್ತು ಎದ್ದಿದ್ದಾನೆ, ಪಾಪ ಶಾಪ ಇಲ್ಲದಾತನ ಎದ್ದಿದ್ದಾನೆ ಎಂದು ವಿಶ್ವಾಸುವುದಾದರೆ, ನಿಜವಾದ ನನ್ನ ಸ್ನೇಹಿತ ನಿಜವಾಗಿ ತನ್ನ ಸ್ನೇಹಿತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನನಗೋಸ್ಕರ ಎಂದು, ಯೇಸು ಕ್ರಿಸ್ತನನ್ನು ಸ್ನೇಹಿತನೆಂದು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆಂದು ವಿಶ್ವಾಸುವುದಾದರೆ ಆತನು ಸ್ನೇಹಿತನಾಗುತ್ತಾನೆ ಪ್ರೇರೆ. ಪುನರುತ್ಥಾನ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಮರಣದಿಂದ ಎಬ್ಬಿಸಿದ ದೇವರಾತ್ಮ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರ ಆತ್ಮ ಮರಣದಿಂದ ಎಬ್ಬಿಸಿದ್ದಾನೆ ಪ್ರೇರೆ. ಆತನ ವಿಶ್ವಾಸವರನ್ನು ಕೂಡ ಎಬ್ಬಿಸುತ್ತಾನೆ. ಹೌದು ಪ್ರೇರೆ, ಈ ಬದುಕಿರುವಾಗಲೇ ಅನೇಕರು ಸತ್ತವರಾಗಿದ್ದಾರೆ ಪ್ರೇರೆ. ಯೇಸು ಕ್ರಿಸ್ತನ ಹಿಂಬಾಲಿಸುವವರಲ್ಲಿ ಒಬ್ಬರು ಹೇಳ್ತಾನೆ ಪ್ರೇರೆ, ಸ್ವಾಮಿ, ನಮ್ಮ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಲಿ ಅಂದಾಗ, ಸತ್ತು ಹೋದವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ನನ್ನನ್ನು ಹಿಂಬಾಲಿಸು, ದೇವರ ರಾಜ್ಯ ಸಾರು ಎಂದು ಹೇಳ್ತಾನೆ. ಅಂದರೆ ಸತ್ತು ಹೋದವರನ್ನು ಸಮಾಧಿ ಮಾಡಿಕೊಳ್ತಾರೆ. ಅಂದರೆ ಸತ್ತು ಹೋಗ್ಯಾರಲ್ಲ, ಇವಾಗ ಬದುಕಿದ್ದಾರೆ ಎಂದು ಅಂದುಕೊಳ್ತೀಯಲ್ಲ, ನೀನು ಕೂಡ ಬದುಕಿದ್ದೀಯ ಅಂದುಕೊಳ್ತೀಯಲ್ಲ, ಹೋದರೂ ಕೂಡ ಸತ್ತು ಹೋದವರು ನಿಜವಾಗಿ ಸತ್ತು ಹೋದವರನ್ನು ಸಮಾಧಿ ಮಾಡಿಕೊಳ್ಳಲಿ. ಅವರಿಬ್ಬರು ಸತ್ತು ಹೋದವರು ಅಂತ ಪ್ರೇರೆ. ಯೇಸು ಕ್ರಿಸ್ತನು ದೇವರು ಈ ಲೋಕಕ್ಕೆ ಬೆಳಕನ್ನು ಕಳಿಸಿದರೂ ಕೂಡ, ದೇವರು ಈ ಲೋಕಕ್ಕೆ ಬೆಳಕನ್ನು, ಯೇಸು ಕ್ರಿಸ್ತನ ಬೆಳಕನ್ನು ಕಳಿಸಿದರೂ ಕೂಡ ಆತನಲ್ಲಿ ವಿಶ್ವಾಸ ಇಡದೆ ಆತನ ಹಿಂಬಾಲಿಸಿದವರೆಲ್ಲರೂ ಕತ್ತಲೆಯಲ್ಲಿದ್ದಾರೆ ಪ್ರೇರೆ. ಕತ್ತಲೆಯಲ್ಲಿದ್ದವರು ಸತ್ತಂತೆಯೇ. ಹೌದು ಪ್ರೇರೆ, ಅವರು ಬದುಕಿದ್ದು ಸತ್ತಂತೆಯೇ. ಹೌದು, ಬೆಳಕಿನಲ್ಲಿ ನಾವಾದರೂ ಯೇಸು ಕ್ರಿಸ್ತನನ್ನು ವಿಶ್ವಾಸುವಾಗ ಬೆಳಕಿಗೆ ಬಂದೆವು ಪ್ರೇರೆ. ನಾವು ದೇವರು ಮೆಚ್ಚುವುದನ್ನೇ ಎಂದು ತೋರಿಸಿಕೊಂಡೆವು, ಅಥವಾ ತಪ್ಪಿದ್ದರೆ ಒಪ್ಪಿಕೊಂಡು ಪ್ರಭುವಿನಿಂದ ಕ್ಷಮಾಪಣೆ ಪಡೆದೆವು. ಹೌದು, ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರಕುತ್ತದೆ. ಹೌದು, ನಾನು ಪಾಪ ಮಾಡಿಲ್ಲವೆಂದು ಹೇಳುವುದಾದರೆ ದೇವರನ್ನೇ ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಎಂದು ನಾವು ಯೋಹಾನನ ಪತ್ರಿಕೆಯಲ್ಲಿ ಓದುತ್ತೇವೆ ಪ್ರೇರೆ. ಆದ್ದರಿಂದ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ನಂಬಿಗಸ್ತನು ನೀತಿವಂತನಾದ ದೇವರು ತನ್ನ ಪ್ರಿಯಕುಮಾರ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ಎಲ್ಲ ಅಧರ್ಮ ಅನೀತಿಗಳಿಂದ ತೊಳೆದು ಶುದ್ಧೀಕರಿಸುತ್ತಾನೆ ಪ್ರೇರೆ. ಹೌದು, ಮತ್ತೆ ಪಾಪ ಮಾಡದಂತೆ ತನ್ನ ಪರಿಶುದ್ಧವಾದ ಸರ್ವಶಕ್ತಿಯುಳ್ಳ ತನ್ನ ಸಾಮರ್ಥ್ಯ ಆತ್ಮ, ತನ್ನ ಪ್ರಿಯಕುಮಾರನನ್ನು ಸಮಾಧಿಯಿಂದ ಎಬ್ಬಿಸಿ ಜೀವಂತಗೊಳಿಸಿದ ಆ ಆತ್ಮ ನಮಗೆ ನೀಡುತ್ತಾನೆ ಪ್ರೇರೆ. ಆ ಮಗನ ಆತ್ಮನೇ ನೀಡುತ್ತಾನೆ. ಹೌದು, ಆ ಮಗನ ಆತ್ಮ ಎಲ್ಲ ಶೋಧನೆಯನ್ನು ಗೆದ್ದಿದೆ ಪ್ರೇರೆ. ಎಲ್ಲ ಪಾಪದೀಚೆಗಳನ್ನು ಗೆದ್ದಿದೆ, ಎಲ್ಲ ಹಸಿವು ನೀರಡಿಕೆಗಳನ್ನು ಗೆದ್ದಿದೆ, ಎಲ್ಲ ಅವಮಾನಗಳನ್ನು, ಎಲ್ಲ ನಿಂದನೆಗಳನ್ನು, ಎಲ್ಲ ಹಿಂಸೆಗಳನ್ನು ಗೆದ್ದು ಶಿಲುಬೆಗೇರಿ ಮೊಳೆಗಾಯ ಹೊಂದಿ, ಹೌದು ಪ್ರೇರೆ, ಮರಣಿಸಿ ಸಮಾಧಿಯಾಗಿ 3ನೇ ದಿನ ಎದ್ದು ಮರಣದ ಕೊಂಡಿಯನ್ನು, ಪಾತಾಳದ ಬೀಗದ ಕೈಯನ್ನು
ಕೂಡ ಜಯಿಸಿ ಎದ್ದಿದ್ದಾನೆ ಪ್ರೇರೆ. ನಿನಗೆ ಆ ಪಾತಾಳದ ಮೇಲೆ, ಆ ಮರಣದ ಮೇಲೆ ಜಯ ಕೊಡುವ ಬೀಗದ ಕೈ ಕೊಡುತ್ತಾನೆ ಪ್ರೇರೆ. ಹೌದು, ಪರಿಶುದ್ಧ ಆತ್ಮ ಎಂಬ ಬೀಗ, ದೇವರ ವಾಕ್ಯ ಎಂಬ ಬೀಗ ಕೊಡುತ್ತಾನೆ ಪ್ರೇರೆ. ಹೌದು, ಇಗೋ ನಾನು ಸತ್ತವನಾಗಿದ್ದೆ ನಿಜ, ಈಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ, ಕತ್ತಲೆ ಲೋಕದ, ಅಧೋಲೋಕದ ಬೀಗದ ಕೈಗಳು, ಮರಣದ ಬೀಗದ ಕೈಗಳು ನನ್ನಲ್ಲಿವೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೀಗೆ ಹೇಳುವ ಯಾವ ದೇವರು ಇಲ್ಲ ಪ್ರೇರೆ. ಕಾರಣ ಅವೆಲ್ಲ ಮನುಷ್ಯ ನಿರ್ಮಿತ ದೇವರುಗಳು. ಅವು ದೇವರಿಗೆ ವಿರುದ್ಧವಾಗಿ ಬಿದ್ದ ಆ ದೇವದೂತ ಪಿಶಾಚಿಯಾಗಿದ್ದಾನೆ ಪ್ರೇರೆ. ಆತನ ಹಿಂಬಾಲಕರು ಅಲ್ಲಿ ಸ್ವರ್ಗದಲ್ಲಿ ದೇವರ ಭಜನೆ ಮಾಡುವ ಒಬ್ಬ ಸೇವಕ ಲೂಸಿಫರ್ ದೇವರಾಗಬೇಕೆಂದು ಇಚ್ಛೆಪಟ್ಟಾಗ ಆತನ ಪಕ್ಷವಾಗಿ ಸೇರಿದವರೆಲ್ಲ ಸೋತು ಹೋದರು ಯುದ್ಧ ಮಾಡಿ. ಇನ್ನುಳಿದ ದೇವದೂತರಿಗೆ ಹೆಚ್ಚು ಶಕ್ತಿ ಕೊಟ್ಟ ದೇವರು ಬೇರೆ ದೇವದೂತರಿಗೆ ಅವರು ಇವರೊಂದಿಗೆ ಹೋರಾಡಿ ಆಕಾಶದಲ್ಲಿ ನಕ್ಷತ್ರಗಳಲ್ಲಿ 1/3 ಭಾಗ ಭೂಮಿಗೆ ಬಿತ್ತು ಪ್ರೇರೆ. ಅಂದರೆ ನಕ್ಷತ್ರ ಅಂದರೆ ದೇವದೂತರಿಗೆ, ಏಂಜಲ್ಸ್, ರೆಕ್ಕೆ ಇರೋರು, ದೇವರ ಸೇವೆ ಮಾಡುವವರು, ದೇವರ ಕೀರ್ತನೆ ಆಡೋರು, ದೇವರಿಗೆ ಭಜನೆ ಮಾಡೋರು ಮೇಲಿನ ಲೋಕದಲ್ಲಿ ಅವರು ಪರಾಕ್ರಮಶಾಲಿಗಳು ಪ್ರೇರೆ. ಇನ್ನೂ ಒಂದು ನಿಜವಾಗಿ ವಿಧೇಯವಾದ ದೇವದೂತ ಗಣ ಈ ಅವಿಧೇಯ ದೇವದೂತ ಗಣವನ್ನು ತಳ್ಳಿತು ಪ್ರೇರೆ, ಸೋಲಿಸಿತು. ಹೌದು, ಅದರ ಮುಖ್ಯಸ್ಥ ಲೂಸಿಫರ್ ಈಗ ಸೈತಾನ ಅಂದರೆ ದೇವರಿಂದ ದೂರಾಗಿ ಕೆಡುಕನು ಪ್ರೇರೆ, ಕೆಡುಕನಾಗಿ ದುರಾಲೋಚನೆಗಾರನಾಗಿ, ಘಟಸರ್ಪವಾಗಿ, ಆದಿಸರ್ಪವಾಗಿ, ಪುರಾತನ ಸರ್ಪವಾಗಿ, ಅಪೋಲೋನ್ ಎಂಬ ಸುಳ್ಳುಗಾರ, ನರಹಂತಕ. ಹೌದು ಪ್ರೇರೆ, ಕುಟುಂಬಗಳನ್ನು ನಾಶ ಮಾಡಲು ಕಂಕಣ ತೊಟ್ಟಿರುವ ದುಷ್ಟಶಕ್ತಿಯಾಗಿ ಭೂಮಿಯಲ್ಲೆಲ್ಲ ತಿರುಗಾಡುತ್ತಿದ್ದಾನೆ ಪ್ರೇರೆ. ಆತನಿಂದ ಬಿಡಿಸಲೇ, ರಕ್ಷಿಸಲೇ, ಆತನ ಕಾರ್ಯಗಳನ್ನು ನಾಶ ಮಾಡಲೇ ಕ್ರಿಸ್ತ ಯೇಸು ದೇವರ ಬೆಳಕು ಭೂಮಿಗೆ ಬಂದ ಪ್ರೇರೆ. ಹೌದು, ದೇವರು ಬೇರೆ ಅಲ್ಲ, ಕ್ರಿಸ್ತ ಯೇಸು ಬೇರೆ ಅಲ್ಲ ಪ್ರೇರೆ. ನಾವು ಇಲ್ಲಿ ಮನೆಯಲ್ಲಿ ಲೈಟ್ ಹಾಕಿರುತ್ತೇವೆ, ಆ ಬಲ್ಪ್ ಬಟನ್ ಆನ್ ಮಾಡಿದಾಗ, ಬಟನ್ ಶುರು ಮಾಡಿದಾಗ ಬೆಳಕು ಬರುತ್ತದೆ ಅದರಿಂದ ಮನೆಯೆಲ್ಲ ಕೋಣೆ. ಆ ಬೆಳಕು, ದೀಪ ಮಾತ್ರ ಅಲ್ಲೇ ಇರುತ್ತದೆ, ಆ ಲೈಟ್, ಟ್ಯೂಬ್ ಲೈಟ್, ಆದರೆ ಅದರೊಳಗಿನಿಂದ ಬೆಳಕು ಮಾತ್ರ ಮನೆಯಲ್ಲೆಲ್ಲ ಬರುತ್ತದೆ. ಅಂದರೆ ಆ ಟ್ಯೂಬ್ ಲೈಟ್ ಆಗಲಿ, ಆ ಬಲ್ಪ್ ಆಗಲಿ ತಂದೆಯಾದ ದೇವರಿದ್ದಂತೆ. ಅದು ಆನ್ ಮಾಡಿದಾಗ ಬೆಳಕು ಬರ್ತದಲ್ಲ ಪ್ರೇರೆ, ರೂಮ್ ಎಲ್ಲ ಅಥವಾ ಸ್ಥಳ ಎಲ್ಲ, ಅದು ಯೇಸು ಕ್ರಿಸ್ತ. ಮತ್ತೆ ಆಫ್ ಮಾಡಿದರೆ ಆ ಬೆಳಕೆಲ್ಲ ಮತ್ತೆ ಆ ಟ್ಯೂಬ್ ಲೈಟ್ ಒಳಗೆ ಹೋಗ್ಬಿಡುತ್ತದೆ. ಅಂದರೆ ಆ ತಂದೆಯಾದ ದೇವರೇ ಆಪ್ರೇಟ್ ಮಾಡಿದ್ದಾನೆ ಯೇಸು ಕ್ರಿಸ್ತನೇ ತಂದೆಯಾದ ದೇವರು, ಮತ್ತೆ ಒಳಗಡೆ ಹೋಗ್ತಾನೆ ಪ್ರೇರೆ. ಅದೇ ರೀತಿ ಒಂದು 2024 ಪ್ರೇರೆ, 25 ಇವಾಗ 2001ನೇ ಶತಮಾನದಲ್ಲಿ ಕ್ಯಾಲೆಂಡರ್ 1ನೇ ತಿಂಗಳ 1ನೇ ತಾರೀಕು 1ನೇ ವರ್ಷ ಯೇಸು ಕ್ರಿಸ್ತ ಜನಿಸಿದ ಪ್ರೇರೆ. ಯೇಸು ಕ್ರಿಸ್ತನ ಜನಿಸಿದಾಗ ಆಫ್ಟರ್ ಕ್ರೈಸ್ಟ್ ಆಯ್ತು ಪ್ರೇರೆ. ಅಷ್ಟರವರೆಗೆ ಬಿಫೋರ್ ಕ್ರೈಸ್ಟ್ ಅಂದರೆ ಕ್ರಿಸ್ತ ಪೂರ್ವ. ಅದು ಯೇಸು ಕ್ರಿಸ್ತನು ಬರುತ್ತಾನೆ, ಲೋಕದ ಬೆಳಕು ಬರುತ್ತಿದ್ದಾನೆ, ಮನುಷ್ಯರನ್ನು ಬೆಳಗಿಸುವ ದೊಡ್ಡ ಜ್ಯೋತಿ ಬರುತ್ತದೆ. ಮರಣಾಂಧಕಾರದಲ್ಲಿರುವವರಿಗೆ ದೊಡ್ಡ ಜ್ಯೋತಿ ಕಾಣಿಸಿತು, ಕಾರ್ಗತ್ತಲೆಯಲ್ಲಿದ್ದವರಿಗೆ ಮಹಾ ಬೆಳಕು, ಅರುಣೋದಯವಾಯಿತು. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಕಾರ್ಗತ್ತಲೆಯಲ್ಲಿದ್ದವರಿಗೆ, ಅಂಧಕಾರದಲ್ಲಿದ್ದವರಿಗೆ ದೊಡ್ಡ ಜ್ಯೋತಿ ಪ್ರೇರೆ, ಕಾರ್ಗತ್ತಲೆಯಲ್ಲಿದ್ದವರಿಗೆ ಅರುಣೋದಯವಾಗಿದ್ದಾನೆ. ಹೌದು, ಹಿಂದೆ ನಿನ್ನ ಜೀವಿತದಲ್ಲಿ ಕೂಡ ಮರಣ ಇದ್ದರೆ ಆತನು ದೊಡ್ಡ ಬೆಳಕಾಗಿದ್ದಾನೆ ಪ್ರೇರೆ, ಕಾರ್ಗತ್ತಲಿದ್ದರೆ ಸೂರ್ಯೋದಯವಾಗಿದ್ದಾನೆ. ಹೌದು, ಅಂತ ಯೇಸು ದೇವರಾಗಿದ್ದಾನೆ ಪ್ರೇರೆ. ಆತನು ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಮಕ್ಕಳಂತೆ ಆದನು ಅಷ್ಟೇ. ಆತ ದೇವರ ಮಗ ಅಲ್ಲ ಪ್ರೇರೆ, ಆತನು ದೇವರೇ. ಹೌದು, ಮಕ್ಕಳಾದ ನಾವು ಮಾಂಸಧಾರಿಗಳಾಗಿರುವುದರಿಂದ ನಮ್ಮಂತೆ ಆದನು. ಮಕ್ಕಳಾದ ನಾವು ಮರಣ ಭಯದ ನಿಮಿತ್ತ ಜೀವಮಾನದ ಉದ್ದಕ್ಕೂ ಸೈತಾನಿಗೆ ಇಹಲೋಕದ ಶಕ್ತಿ ಇದೆ ಪ್ರೇರೆ, ನಮಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಸಿದಾಗ ಮಾತ್ರ ಒಂದು ದುಷ್ಟಶಕ್ತಿ ನಮ್ಮ ಸಾಯಿ ಒಡೆಯಲು, ಅಂದರೆ ನಮ್ಮ ಪ್ರಾಣ ತಿನ್ನಲು, ನಮ್ಮ ಆತ್ಮವನ್ನು ದೋಚಿಕೊಂಡು ನರಕಕ್ಕೆ ತೆಗೆದುಕೊಂಡು ಹೋಗಲು ದೇವರು ಆತನಿಗೆ ನೇಮಿಸಿದ ಶಿಕ್ಷೆಗೆ ನಮ್ಮನ್ನು, ದೇವರ ರೂಪದಲ್ಲಿರುವ ನಮ್ಮನ್ನು ತೆಗೆದುಕೊಂಡು ಹೋಗಿ ದೇವರನ್ನು ದುಃಖಪಡಿಸಲು ಆತನು ಹೋರಾಡುತ್ತಿದ್ದಾನೆ ಪ್ರೇರೆ. ಹೌದು, ಸುಂದರವಾದ ಲೋಕದಿಂದ ದೇವರ ಆತನನ್ನು ತಳ್ಳಿದ್ದರಿಂದ ನಾವು ಕೂಡ ಯಾರು ಹೋಗಬಾರದೆಂದು ಮನುಷ್ಯಪುತ್ರರಿಗೆ ವಿರುದ್ಧವಾಗಿ ದೇವರ ರೂಪದಲ್ಲಿ ಇದ್ದೇವೆ ಪ್ರೇರೆ. ನಾವು ಆತನಾದರೂ ಕೆಲಸದ ಆತನ ದೂತನ ರೂಪದಲ್ಲಿದ್ದು ದೇವರಿಗೆ ವಿರುದ್ಧವಾಗಿದ್ದರಿಂದ ಆತನು ತನ್ನ ರೂಪವನ್ನು ಕಳೆದುಕೊಂಡಿದ್ದಾನೆ. ಆತನಿಗೆ ದೇವರು ಕೊಟ್ಟ ಸಾಮರ್ಥ್ಯ ಆತನಲ್ಲಿದೆ, ಆ ಸಾಮರ್ಥ್ಯ ದುರುಪಯೋಗ ಮಾಡುತ್ತಿದ್ದಾನೆ ಪ್ರೇರೆ.
ಹೌದು, ಇವಾಗ ನಾವು ಟ್ರಾಫಿಕ್ ಪೊಲೀಸರು ನೋಡ್ತೇವೆ, ಕಾನೂನು ಪ್ರಕಾರ ಭಾಳ ಜನ ಮಾಡುವುದಿಲ್ಲ. ಹಳ್ಳಿ ಜನರು ನೋಡಿದರೆ ಹಿಡಿದು ಈ ಲೈಸೆನ್ಸ್ ಎಲ್ಲ, ಈ ಹೊಸ ಕಾರ್ಡ್ ಎಲ್ಲದ ಮಾಡಿಸಿದ್ದೆಲ್ಲ ಡಾಕ್ಯುಮೆಂಟ್ ಅಂತ ಸುಳ್ಳಾಗಿ ಕೇಳಿ ಹಿಡಿದು ಲಂಚ ವಸೂಲು ಮಾಡ್ತಾರೆ. ಅನೇಕ ಗೌರ್ಮೆಂಟಲ್ಲಿ ಕೂಡ ನ್ಯಾಯವಾಗಿ ಮಾಡಬೇಕಾಗಿದ್ದೆಲ್ಲ ಮಾಡುವುದಿಲ್ಲ, ಇಷ್ಟು ಹಣ ಕೊಟ್ಟರೆ ಮಾಡುತ್ತೇವೆ. ಹೌದು ಪ್ರೇರೆ, ಇದೆಲ್ಲ ಸೈತಾನನ ಕಾರ್ಯ. ಹೀಗೆ ಪ್ರೇರೆ ದೇವರು ಹೇಳುತ್ತಿದ್ದಾನೆ, ನಿಮಗಿರುವವುಗಳಲ್ಲಿ ಯೇಸುವಿನ ವಿಶ್ವಾಸಿಗಳಿಗೆ, ನಿಜವಾದ ದೇವರ ಮಕ್ಕಳಿಗೆ, ನ್ಯಾಯವಾಗಿ ಜೀವಿಸುವ ಇಷ್ಟಪಡುವವರಿಗೆ, ಸಮಾಧಾನದಿಂದ ಜೀವಿಸಲು ಇಷ್ಟಪಡುವವರಿಗೆ ಹೇಳುತ್ತಿದ್ದಾನೆ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ಹಣದಾಶೆಗೆ ಬಲಿಯಾಗಬೇಡಿರಿ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಅಂತಾನೆ ಪ್ರೇರೆ. ಹೀಗೆ ದೇವರು ಹಸಿವು ನೀರಡಿಕೆಗಳಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ ಪ್ರೇರೆ. ಆತನು ಬಡತನದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಆತನು ಹಿಂಸೆ ಬಾಧೆಗಳಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಆತನು ಕರೆಯದಾತನು ನಂಬಿಗಸ್ತನಾಗಿದ್ದಾನೆ ಪ್ರೇರೆ. ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಆತನು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತಾನೆ. ಆತನು 2ನೇ ಸಾರಿ ಬರಲು ಹೋಗುತ್ತಿದ್ದಾನೆ ಪ್ರೇರೆ. ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ. ಆತನು ಬರುವಾಗ ಆತನ ಕಡೆಯವರಿಗೆ ಸಂತೋಷವಾಗುತ್ತದೆ. ಸತ್ತವರು ಕೂಡ ಸಮಾಧಿಯಿಂದ ಎದ್ದು ಹೊರಗಡೆ ಬರುತ್ತಾರೆ ಪ್ರೇರೆ. ಹೌದು, ಆತನು 2ನೇ ಸಾರಿ ಬರುವಾಗ ದೇವರು ದೂತರೊಂದಿಗೆ ಬರುತ್ತಾನೆ. ಆ ದೂತರು ವಿಶ್ವದ ಎಲ್ಲ 4 ದಿಕ್ಕುಗಳಿಗೆ ಹಾರಿ ಹೋಗಿ ಆತನಲ್ಲಿ ವಿಶ್ವಾಸ ಇಟ್ಟ ಮಕ್ಕಳಲ್ಲಿ ಯಾರ್ಯಾರು ಆತನ ವಿಶ್ವಾಸ ಇಟ್ಟು ಆತನ ಪರಿಶುದ್ಧಾತ್ಮ ಸ್ವೀಕರಿಸಿದ್ದಾರೋ, ಆತನ ಪವಿತ್ರ ವಾಕ್ಯ ಸಾರಿ ಆತನ ಸೇವೆ ಮಾಡಿದ್ದಾರೋ, ಆತನಲ್ಲಿ ಆನಂದಿಸಿದ್ದಾರೋ, ತಮ್ಮ ಪೂರ್ವ ಪಾಪಗಳನ್ನು ಆತನಲ್ಲಿ ವಿಶ್ವಾಸ ಇಡುವುದರ ಮೂಲಕ ಆತನ ರಕ್ತದಿಂದ ತೊಳೆದುಕೊಂಡಿದ್ದಾರೋ, ಆತನಲ್ಲಿ ವಿಶ್ವಾಸವಿಟ್ಟು ತಂದೆ, ಕುಮಾರ, ಪರಿಶುದ್ಧ ಆತ್ಮ ಎಂದು ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಪಡೆದು ಪಾಪದ ಪಾಲಿಗೆ ಸತ್ತು ದೇವರ ಪಾಲಿಗೆ ಜೀವಿಸಿದ್ದಾರೋ ಅವರನ್ನು ಸಮಾಧಿಯಿಂದ ಎಬ್ಬಿಸುತ್ತಾರೆ ಪ್ರೇರೆ. ಆ ಎಲುಬುಗಳಿಗೆ ಮತ್ತೆ ನರ ಓದಿಸಲ್ಪಡುತ್ತದೆ. ನರ ಅಂದರೆ ಇದಲ್ಲ ಪ್ರೇರೆ, ಮಹಿಮಾ ಶರೀರ ಧರಿಸಲ್ಪಡುತ್ತದೆ. ಅವರು ಫಕ್ಕನೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ಆ ಸಮಾಧಿಯಿಂದ ಎದ್ದೇಳುತ್ತಾರೆ. ಮತ್ತು ಜೀವಂತವಾಗಿರುವ ಯಾರಾದರೂ ಇನ್ನೂ ಇದ್ದರೆ ಅವರು ಕೂಡ ಫಕ್ಕನೆ ಆಕಾಶದಲ್ಲಿ ಎತ್ತಲ್ಪಟ್ಟು ಸದಾಕಾಲ ನಮ್ಮ ಸೃಷ್ಟಿಕರ್ತನೊಂದಿಗೆ, ರಕ್ಷಕನೊಂದಿಗೆ, ನಿಜವಾದ ಬೆಳಕಾದ ದೇವರೊಂದಿಗೆ ನಿತ್ಯ ಜೀವದಲ್ಲಿ, ಅನಂತ ಜೀವದಲ್ಲಿ, ಅಮರ ಜೀವದಲ್ಲಿ, ಮುಗಿಯದ ಜೀವನದಲ್ಲಿ, ಶಾಶ್ವತ ಜೀವನದಲ್ಲಿ ಸೇರುತ್ತಾರೆ ಪ್ರೇರೆ ಸಂತೋಷದಿಂದ. ಹೌದು, ಅಲ್ಲಿ ಹಗಲು ರಾತ್ರಿ, ಅಲ್ಲಿ ರಾತ್ರಿ ಇಲ್ಲ ಪ್ರೇರೆ, ಅಲ್ಲಿ ಹಗಲು ಮಾತ್ರ. ಅಲ್ಲಿ ಬಾಗಿಲು ಮುಚ್ಚಲೇ ಆಗುವುದಿಲ್ಲ. ಆ ಪರಲೋಕದ ಬಾಗಿಲು, ಸ್ವರ್ಗದ ಬಾಗಿಲು ತೆರೆದೇ ಇರುತ್ತವೆ. ಹೌದು ಪ್ರೇರೆ, ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಹಸಿವಿಲ್ಲ, ನೀರಡಿಕೆ ಇಲ್ಲ, ಸೂರ್ಯ ಚಂದ್ರನ ಬೆಳಕು ಬೇಕಿಲ್ಲ. ಯಾಕಂದರೆ ದೇವರೇ, ದೇವಕುಮಾರ ಯೇಸು ಕ್ರಿಸ್ತನೇ, ದೇವರಾದ ಪ್ರತಿರೂಪವಾದ ಯೇಸು ಕ್ರಿಸ್ತನೇ ಆ ಪಟ್ಟಣಕ್ಕೆ ಬೆಳಕಾಗಿದ್ದಾನೆ. ಯಜ್ಞದ ಕುರಿಮರಿಯಾದ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಸಮಾಧಿ ಮಾಡಿ ಮರಣ ಇಲ್ಲದೆ ಇಂದಿಗೂ ನಮ್ಮ ಮಧ್ಯೆ ಜೀವಿಸುವ ಆತನು ನಮಗೆ ಬೆಳಕಾಗಿರುತ್ತಾನೆ ಪ್ರೇರೆ. ಹೌದು, ಅಲ್ಲಿ ನಮಗೆ ಹೊಸ ಹೆಸರು ಕೊಡಲ್ಪಡುತ್ತದೆ ಪ್ರೇರೆ. ಹೌದು, ಅಲ್ಲಿ ನಾವು ಸೂರ್ಯನಂತೆ ಪ್ರಕಾಶಿಸುತ್ತೇವೆ. ಹೌದು ಪ್ರೇರೆ. ಆದ್ದರಿಂದ ಈಗಿನ ಕಾಲದ ಕಷ್ಟ ಸಂಕಟಗಳು ದೇವರು ನಮಗೆ ಮುಂದೆ ಕೊಡಲು ಹೋಗುವ ಮಹಿಮೆಗೆ ಹೋಲಿಸಿದರೆ ಯಾವ ತೂಕ ಬರುವುದೇ ಇಲ್ಲ ಎಂದು ನೆನೆಸಬೇಕಾಗಿದೆ ಪ್ರೇರೆ. ಹೌದು, ಅಷ್ಟು ದೊಡ್ಡ ಪವಿತ್ರ ಮಹಾ ಜಯದ ಕಾರ್ಯ ಮಾಡಲು ಹೋಗುತ್ತಿದ್ದಾನೆ ಪ್ರಭು. ಆ ಪ್ರಭುವಿನಲ್ಲಿ ನಾವು ಪರಿಶುದ್ಧ ಹೃದಯ ಬೇಡಿಕೊಳ್ಳೋಣ ಪ್ರೇರೆ, ಪರಿಶುದ್ಧ ಆತ್ಮ ಬೇಡಿಕೊಳ್ಳೋಣ, ಪರಿಶುದ್ಧ ಮನಸ್ಸು ಬೇಡಿಕೊಳ್ಳೋಣ, ಪರಿಶುದ್ಧ ಶಕ್ತಿ ಬೇಡಿಕೊಳ್ಳೋಣ, ಮತ್ತು ನಮ್ಮಂತೆ ನೆರೆಯವರನ್ನು ಪ್ರೀತಿಸುವ ಕೃಪೆ ಬೇಡಿಕೊಳ್ಳೋಣ. ಪೂರ್ಣ ಹೃದಯದ ಪ್ರಭುವನ್ನು ಆರಾಧಿಸೋಣ. ಆತನ ವಾಕ್ಯಗಳನ್ನು ಕೈಗೊಂಡು ನಡೆದರೆ ಮಾತ್ರ ತಂದೆಯಲ್ಲಿ ಬೇಡಿ ಪವಿತ್ರ ಆತ್ಮ ಕಳಿಸಿಕೊಡ್ತಾನೆ ಪ್ರೇರೆ. ಪರಿಶುದ್ಧಾತ್ಮ ಬಂದಾಗ ನೀವು ಹೊಸ ಸೃಷ್ಟಿಗಳಾಗುತ್ತೀರಿ, ಬಲ ಹೊಂದುತ್ತೀರಿ, ಲೋಕದ ಎಲ್ಲ ಕಡೆ ಹೋಗಿ ಆತನಿಗೆ ಸಾಕ್ಷಿಯಾಗುತ್ತೀರಿ. ಹೌದು ಪ್ರೇರೆ. ಮತ್ತು ಮುಂದೆ ಬರುವ ಸಂಗತಿಗಳನ್ನು ಪ್ರಭು ಸಕಾಲದಲ್ಲಿ ತಿಳಿಸುತ್ತಾನೆ. ತನ್ನ ಪರಿಶುದ್ಧಾತ್ಮನ ಅಭಿಷೇಕದಿಂದ ಬಿಡುಗಡೆ ಮಾಡುವ ಮೂಲಕ, ಹಗುರ ಮಾಡುವ ಮೂಲಕ, ಸ್ವರ ಮಾತಾಡುವ ಮೂಲಕ, ಆತ್ಮನ ಕಣ್ಣಿಂದ ತೋರಿಸುವ ಮೂಲಕ ವಿಷಯಗಳನ್ನು, ಹೌದು, ಪ್ರಭುವನ್ನು ನೋಡುತ್ತೇವೆ ಪ್ರೇರೆ. ಆ ಪ್ರಭುವನ್ನು ಮತ್ತು ಸಂತೋಷಪಡುತ್ತೇವೆ. ಹೀಗೆ ದೇವರು ನಂಬಿಗಸ್ತನು, ನಮ್ಮನ್ನು ಕರೆದಾತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ತಾನೇ ನಮ್ಮನ್ನು ಪರಿಪೂರ್ಣ ಪವಿತ್ರ ಮಾಡುತ್ತಾನೆ. ಆತನ 2ನೇ ಆಗಮನದಲ್ಲಿ ನಮ್ಮ ದೇಹ, ಆತ್ಮ, ಪ್ರಾಣ
ನಿರ್ದೋಷವಾಗಿ ಯಾವ ಅಪಾಯ ಇಲ್ಲದಂತೆ ಕಾಣಿಸಲ್ಪಡುತ್ತವೆ ಪ್ರಿಯರೇ. ಹೌದು, ಹೀಗೆ ಪ್ರಭು ತಮ್ಮ ಶಾಂತಿಯಿಂದ, ತಮ್ಮ ನಿರ್ದೋಷ ಆತ್ಮನಿಂದ ಮತ್ತು ತನ್ನ ನಂಬಿಗಸ್ತ ಆತ್ಮನಿಂದ, ಎಲ್ಲವನ್ನು ಕಾರ್ಯ ಸಾಧಿಸುವ ಆತ್ಮನಿಂದ ನಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಕಾಪಾಡಲ್ಪಡಲಿ. ಹೌದು ಪ್ರೇರೆ. ಕೊನೆಯದಾಗಿ ಒಂದು ವಾಕ್ಯ ನೋಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. 2ನೇ ಕೊರಿಂಥ 7ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿ ಓದುವುದಾದರೆ 2 Corinthians chapter 7 verse 1st word. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಅದು ಪ್ರೇರೆ. ಇಲ್ಲಿವರೆಗೆ ಕೇಳಿದವಲ್ಲ ಪ್ರೇರೆ, ಆ ವಾಗ್ದಾನಗಳು ನಮಗಿರುವುದರಿಂದ ನಾವು ನಮ್ಮ ಶರೀರ, ಆತ್ಮ, ಪ್ರಾಣಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ವಾಕ್ಯದ ಮುಖಾಂತರ, ಆ ವಾಕ್ಯದಿಂದ ಹೊರಡುವ ಪರಿಶುದ್ಧ ದೇವರ ಆತ್ಮನ ಸರ್ವಶಕ್ತಿಯ ಮುಖಾಂತರ, ವ್ಯಕ್ತಿಯ ಮುಖಾಂತರ, ಜ್ಞಾನದಿಂದ, ಹೌದು ಪ್ರೇರೆ, ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪರಿಶುದ್ಧತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸಬೇಕಾಗಿದೆ. ಹೌದು ಪ್ರೇರೆ. ಯಾವಾಗ ನಾವು ದೇವರ ವಾಕ್ಯದ ಮುಖಾಂತರ ಶರೀರ, ಆತ್ಮಗಳ, ಪ್ರಾಣಗಳ ಕಲ್ಮಶ ತೊಲಗಿಸಿ, ಅಂದರೆ ವಾಕ್ಯ ಪ್ರಕಾರ ನಡೆದರೆ ನಾವು ದೇವರು ತನ್ನ ಆತ್ಮ ಕೊಡುತ್ತಾನೆ ಪ್ರೇರೆ. ಆತ್ಮ, ಪರಿಶುದ್ಧ ಆತ್ಮ ನಮ್ಮನ್ನು ಕಲ್ಮಶದಿಂದ ಶುಚಿ ಮಾಡುತ್ತಾನೆ ಮತ್ತು ಆ ಕಲ್ಮಶವನ್ನು ತೊಲಗಿಸುತ್ತಾನೆ ಮತ್ತು ನಮ್ಮನ್ನು ಶುಚಿ ಮಾಡುತ್ತಾನೆ ಮತ್ತು ದೇವರ ಭಯದಿಂದ ಕೂಡಿದವರನ್ನಾಗಿ ಮಾಡುತ್ತಾನೆ ಪರಿಶುದ್ಧಾತ್ಮ ವಿಧೇಯರಾಗುವುದಾದರೆ, ಮತ್ತು ಪವಿತ್ರತ್ವವನ್ನು, ಪರಿಶುದ್ಧತೆಯನ್ನು ಸಿದ್ಧಿಗೆ ತರುತ್ತಾನೆ ನಮ್ಮಲ್ಲಿ. ಹೌದು, ಯೇಸುವನ್ನು ವಿಶ್ವಾಸೋಣ, ಆತನ ಪವಿತ್ರಾತ್ಮನಿಗೆ ವಿಧೇಯರಾಗೋಣ ಪ್ರೇರೆ. ಪವಿತ್ರಾತ್ಮ ಸ್ವಭಾವದಲ್ಲಿ ಜೀವಿಸೋಣ ಅಂತ ಮಹಾಕೃಪೆ ತಂದೆ, ಸೃಷ್ಟಿಕರ್ತ ದೇವರು ತನ್ನ ಪ್ರಿಯಕುಮಾರನ ಯೇಸು ಕ್ರಿಸ್ತ ಎಂಬ ರಕ್ಷಕನ ಮುಖಾಂತರ ತನ್ನ ಪ್ರಿಯಕುಮಾರನ ವಿಶ್ವಾಸ ಇಡುವವರಿಗೆ ಕೊಡುವ ಪರಿಶುದ್ಧಾತ್ಮ ಎಂಬ ಸರ್ವಶಕ್ತಿಯ ವ್ಯಕ್ತಿಯ ಜ್ಞಾನದ ನಿಯಂತ್ರಣದ ಮುಖಾಂತರ, ಪರಿಶುದ್ಧತೆಯ ಮುಖಾಂತರ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಮ್ಮೆಲ್ಲರನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದಾತನೇ, ನಿಮಗೆ ಸಮಾಧಾನವಾಗಲಿ, ನಿಮ್ಮ ಮನೆಗೆ ಸಮಾಧಾನವಾಗಲಿ, ನಿಮಗೆ ಉಂಟಾದ ಎಲ್ಲಕ್ಕೂ ಸಮಾಧಾನವಾಗಲಿ ಎನ್ನುವ ದೇವರೇ. ಹೌದು ದೇವ, ನಮ್ಮನ್ನು ನೀವು ಪ್ರಾಣ ಕೊಟ್ಟು ರಕ್ತ ಸುರಿಸಿ ಮನುಷ್ಯ ಆಕಾರದಲ್ಲಿ ಬರುವ ಮುಖಾಂತರ, ಸ್ವರ್ಗದ ಸಿಂಹಾಸನವನ್ನು ಬಿಟ್ಟು ಬರುವುದರ ಮುಖಾಂತರ, ನಮ್ಮ ಪಾಪಶಾಪವನ್ನು ಹೊರುವುದರ ಮುಖಾಂತರ, ನಮ್ಮ ಪಾಪಶಾಪಗಳ ನಿಮಿತ್ತ ಗಾಯಗೊಳ್ಳುವ ಶಿಕ್ಷೆ ಅನುಭವಿಸುವ ಮುಖಾಂತರ, ನಮ್ಮ ಮರಣ ತೆಗೆದುಕೊಂಡು ಸಮಾಧಿ ಹೋಗುವ ಮುಖಾಂತರ, ನಮ್ಮನ್ನು ಸಮಾಧಿಗೆ ಹೋಗದಂತೆ ನಮ್ಮನ್ನು ನಿತ್ಯ ಜೀವದಲ್ಲಿ, ಶಾಶ್ವತ ಜೀವದಲ್ಲಿ ಸೇರಿಸಲು ಸಮಾಧಿಯಲ್ಲಿ ಹೋಗಿ ಅಥವಾ ಮರಣದ ಮುಳ್ಳನ್ನು ಮುರಿದು ಪಾತಾಳಕ್ಕೆ ಹೋಗಿ ಪಾತಾಳದಿಂದ ಹಳೆಯ ಭಕ್ತರೊಂದಿಗೆ ನಮ್ಮನ್ನು ಕೂಡ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭುವೇ. ಮತ್ತು ಪರಲೋಕದಲ್ಲಿ ನಮ್ಮನ್ನು ನಿಲ್ಲಿಸಿದ್ದೀರಿ ವಿಶ್ವಾಸದ ಮುಖಾಂತರ. ಹೌದು ತಂದೆ, ಅದಕ್ಕಾಗಿ ಸ್ತೋತ್ರ. ಹೀಗೆ ಪ್ರಭುವೇ, ಮರಣದ ಪಾತಾಳದ ಬೀಗದ ಕೈಗಳನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ಅಷ್ಟೇ ಅಲ್ಲ, ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ, ಶತ್ರುವಿನ ಸೈತಾನನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಮಗೆ ಅಧಿಕಾರ ನೀಡಿದ್ದಕ್ಕಾಗಿ ಸ್ತೋತ್ರ. ದೆವ್ವಗಳು ನಿಮ್ಮ ಮಕ್ಕಳಾದ ನಾವು ಹೇಳಿದಂತೆ ಅವು ಬಿಟ್ಟು ಹೋಗಿ ಅಧೀನವಾಗುವುದಕ್ಕಾಗಿ ಸ್ತೋತ್ರ ಪ್ರಭುವೇ. ನಮ್ಮ ಹೆಸರು ಸ್ವರ್ಗದಲ್ಲಿ ಜೀವಬಾಧ್ಯರ ಪುಸ್ತಕ ಎಂಬ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಇಂಥ ಮಹಾ ಕಾರ್ಯ ನೀವು ಮಾಡಿ ಮಹಿಮೆ ಹೊಂದಿಕೊಳ್ಳುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವ, ಕೊನೆಯದಾಗಿ ನೀವು ನಮ್ಮನ್ನು ಕರೆದ ನೀವು ನಂಬಿಗಸ್ತರಾಗಿದ್ದೀರಿ. ನೀವೇ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುತ್ತೀರಿ, ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತ ದೇವರೇ, ನೀವೇ ನಿಮ್ಮ ಪ್ರತ್ಯಕ್ಷತೆಯಲ್ಲಿ 2ನೇ ಸಾರಿ ಬರುವಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳು ಯಾವ ದೋಷವಿಲ್ಲದ ನಿರ್ದೋಷವಾಗಿ ಕಾಣಿಸಲ್ಪಡುವಂತೆ ಅನುಗ್ರಹಿಸುತ್ತೀರಿ, ಸ್ತೋತ್ರ. ಮತ್ತು ನಮ್ಮನ್ನು ಕರೆಯುವ ದೇವರೇ, ನೀವು ನಂಬಿಗಸ್ತರಾಗಿದ್ದೀರಿ. ನಿಮ್ಮ ನಂಬಿಗಸ್ತಿಕೆಗೆ
ವಾಕ್ಯವನ್ನು ಕೈಗೊಳ್ಳುವಂತೆ ಮಾಡಿರಿ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರೆದ ದೇವ, ನೀವು ನಿಮ್ಮ ಕಾರ್ಯವನ್ನು ಸಾಧಿಸುತ್ತೀರಿ. ಆ ಕಾರ್ಯವನ್ನು ಗ್ರಹಿಸಿ ಅದಕ್ಕೆ ಸಹಕರಿಸುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ತುಳಿದು ಹಾಕಿ ನಿಮ್ಮಲ್ಲಿರುವ ಶಾಂತಿಯನ್ನು ನೀಡಿ ಕಳವಳಗೊಳ್ಳದೆ ಧೈರ್ಯದಿಂದ ನಮ್ಮ ಹೃದಯ ಇರುವಂತೆ ಅನುಗ್ರಹಿಸಬೇಕೆಂದು ತಂದೆ, ನಿಮ್ಮ ಪ್ರಿಯ ಕುಮಾರ ಸರ್ವಶಕ್ತ ಯೇಸು ಕ್ರಿಸ್ತ ಜೀವವುಳ್ಳ ನಾಮದಲ್ಲಿ, ಶಾಂತಿಯ ಜ್ಞಾನದ ನಾಮದಲ್ಲಿ, ಧೈರ್ಯದ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ, ಒನ್ ಗಾಡ್, ಇಟರ್ನಲ್ ಲೈಫ್. ಥ್ಯಾಂಕ್ ಯು ಜೀಸಸ್. ಆಮೇನ್. ಹೌದು ಪ್ರೇರೆ, ದೇವರು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸುವನು ಎನ್ನುವ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸಿದ ಪ್ರೇರೆ. ದೇವಚಿತ್ತವಾದರೆ ಮತ್ತೊಂದು ಸಾರಿ ಸಮಾಧಾನದಿಂದ ನೋಡಿರಿ. ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡು 100%, 60%, 30% ಫಲ ಕೊಡುವರಾಗೋಣ. ಪ್ರಭುವಿನ ವಾಕ್ಯ ಪಾಲಿಸಿ ಅದರಂತೆ ಜೀವಿಸಿ ಅನೇಕರಿಗೆ ಪರಲೋಕ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ, ಸ್ವರ್ಗ ಮಾರ್ಗದಲ್ಲಿ ಸೇರಿಸೋಣ ಪ್ರೇರೆ. ಕತ್ತಲೆ ಮಾರ್ಗಕ್ಕೆ ಯಾರೂ ಹೋಗಬಾರ್ದು, ನರಕಕ್ಕೆ ನಮ್ಮ ಶತ್ರು ಕೂಡ ಹೋಗಬಾರ್ದು ಎಂದು ಪ್ರಾರ್ಥಿಸೋಣ. ಹಾಗಾಗಬೇಕಾದರೆ ನಾವು ಯೇಸುವಿನ ಶಿಲ್ವೆ ತ್ಯಾಗ ಅರಿತು ಆ ಪರಮ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚಿದಾಗ ನಾವು ಮೇಲಿನ ಲೋಕಕ್ಕೆ ಸುಗಮವಾಗಿ ಹೋಗುತ್ತೇವೆ ಪ್ರೇರೆ. ಅನೇಕರನ್ನು ತೆಗೆದುಕೊಂಡು ಹೋಗುತ್ತೇವೆ, ಇಲ್ಲದಿದ್ದರೆ ಜಾರಿ ಹೋಗುತ್ತೇವೆ. ಜಾರಿ ಹೋಗದಂತೆ ಬಲವಾಗಿ ನಿಲ್ಲುವಂತೆ, ಸ್ಥಿರವಾಗಿ ನಿಲ್ಲುವಂತೆ ಸಿಯೋನೆಂಬ ಶಿಖರದಿಂದ ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯನ್ನು ಪ್ರೇರ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಮಹಾಪ್ರೀತಿಯು, ಯೇಸು ಕ್ರಿಸ್ತ ಎಂಬ ದೇವಕುಮಾರನ ಶಿಲುಬೆಯ ಮಹಾಕೃಪೆಯು, ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮನ ಸನ್ನಿಧಿ, ಸಹವಾಸ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ನಿತ್ಯ ಜೀವ, ಪವಿತ್ರಾತ್ಮ, ಹೊರ ಫಲ, ಆಯುಧ, ಮಾರ್ಗದರ್ಶನ, ಉಪದೇಶ, ಕಟಾಕ್ಷ, ಸ್ವರ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಭೆಗೂ, ಸಹವಾಸಕ್ಕೂ, ನಿಮ್ಮ ಪ್ರಯಾಣಕ್ಕೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಾರ್ಥನಾ ಸಾಕ್ಷಿ, ಪರಿಶುದ್ಧ ನೀತಿ, ಆರೋಗ್ಯದ ಜೀವನದೊಂದಿಗೂ ನಿತ್ಯಕ್ಕೂ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ಬರೋಣವರೆಗೂ ದೇವಚಿತ್ತದಂತೆ ಮಹಿಮೆಯೊಂದಿಗೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್. ಹಾಲೆಲೂಯ, ಹಾಲೆಲೂಯ. ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಶುಭ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್. ಹಾಡಲೇ ಮೌನವಾಗಿ ನಿನ್ನ ಸ್ತುತಿ ಕೀರ್ತನೆ, ನೋಡಲೇ ಸುಮ್ಮನೆ ನಿಂತು ನಿನ್ನ ಪರಾಕ್ರಮ ಕಾರ್ಯಗಳ, ಏಸಪ್ಪ ನಿನ್ನ